ಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಪ್ರಧಾನಿ ಮೋದಿ ಕರ್ನಾಟಕದ ಸಮರಾಂಗಣದಲ್ಲಿ ನಿಂತಿದ್ದಾರೆ. ಸೊ ಹಾಗಾದ್ರೆ ಇವರ ಬತ್ತಳಿಕೆಯಲ್ಲಿ ಯಾವೆಲ್ಲ ಅಸ್ತ್ರಗಳಿದಾವೆ ಸೊ ಅವ್ರ ಪಕ್ಷದ ನಾಯಕರು ಕೂಡ ಗೊತ್ತಿಲ್ಲ. ಸೊ ಅವರ ಏರಿಯಾಗ ಒಂದು ಅಸ್ತ್ರ ಪ್ರಯೋಗ ಮಾಡ್ತಾನೆ, ತನ್ನ ರಾಜಕೀಯ ಎದುರಾಳಿಗಳನ್ನ ಒಂದು ರೀತಿ ಏನು ಚಿತ್ ಮಾಡುವ ಪ್ರಯತ್ನದಲ್ಲಿದ್ದಾರೆ ಅನ್ನೋಂಥ ಪ್ರಶ್ನೆ ಕಾಡುತ್ತೆ. ಹಾಗಾದ್ರೆ ಮೊನ್ನೆ ದೇವೇಗೌಡರನ್ನ ಹೊಗಳಿ ಇವತ್ತು ಅವರ ಪಕ್ಷವನ್ನ ಶೂಲಕ್ಕೇರಿಸುವಂತ ರೀತಿ ಹೇಳಿಕೆಯನ್ನು ಕೊಟ್ಟರು. ಸೊ ಹಾಗಾದ್ರೆ ನರೇಂದ್ರ ಮೋದಿ ಬತ್ತಳಿಕೆ ಅಸ್ತ್ರ ನೋಡ್ತಾ ಹೋದ್ರೆ ಅವರು ಕರ್ನಾಟಕದಲ್ಲಿ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಯುದ್ಧ ಭೂಮಿ ರೆಡಿ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಕಾಡುತ್ತೆ. ಸೊ ಹಾಗಾಗಿ ಮೇ 1ರ ಭಾಷಣ ಮತ್ತು ಮೇ 3 ಇವತ್ತಿನ 3 ಭಾಷಣಗಳ ನೋಡ್ತಾ ಇದ್ರೆ ಮೋದಿಯವರ ಕ್ಯಾಲ್ಕುಲೇಷನ್ ಬೇರೆ ಇದೆ. ಸೊ ಅವ್ರು ಏನು ಥಿಂಕ್ ಮಾಡ್ತಾರೆ ಯಾರು ಕೂಡ ಗೊತ್ತಾಗಲ್ಲ. ಹಾಗಾದ್ರೆ ಕರ್ನಾಟಕದಲ್ಲಿ ಏರಿಯಾಗೊಂದು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಮೋದಿ. ಇದೇ ಹೊತ್ತಿನ ಚರ್ಚೆ, ಏರಿಯಾಗೊಂದು ಮೋದಿ ಬ್ರಹ್ಮಾಸ್ತ್ರ. ಸೊ ಹಾಗಾದ್ರೆ ಈ ಹಂತದಲ್ಲಿ ಕೆಲವು ಪ್ರಶ್ನೆಗಳು ಕೂಡ ಇರ್ತವೆ. ಒಂದೊಂದು ಪ್ರಶ್ನೆ ನೋಡ್ಕೊಂಬರೋಣ. ಪ್ರಶ್ನೆ 1, ಕರ್ನಾಟಕ ಯುದ್ಧದಲ್ಲಿ ಮೋದಿ ತಂತ್ರವೇ ಯಾರಿಗೂ ಗೊತ್ತಾಗ್ತಾ ಇಲ್ವೇ? ಪ್ರಶ್ನೆ 2, ಏರಿಯಾಕ್ಕೊಂದು ಓಟಿನ ಬೇಟೆ ಅಸ್ತ್ರ ಇಟ್ಕೊಂಡೇ ಬಂದ್ರ ಮೋದಿ? ಪ್ರಶ್ನೆ 3, ಗೌಡ್ರನ್ನ ಹೊಗಳಿ ಜೆಡಿಎಸ್ ಅನ್ನು ಹೊನ್ನ ಶೂಲಕ್ಕೇರಿಸುವ ತಂತ್ರನ? ಪ್ರಶ್ನೆ 4, ಜೆಡಿಎಸ್ 3ನೇ ಸ್ಥಾನಕ್ಕೂ ಬರಲ್ಲ, ಓಟ್ ಹಾಕಬೇಡಿ ಅಂದಿದ್ರ ಮರ್ಮ ಏನು? ಪ್ರಶ್ನೆ 5, ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಸ್ಪರ್ಧೆಗೆ ಅಜೆಂಡಾ ಫಿಕ್ಸ್ ಮಾಡ್ತಾ ಇದ್ದಾರ? ಪ್ರಶ್ನೆ 6 ಕೊನೆ ಪ್ರಶ್ನೆ. ರಾಜಕೀಯ ಚಾಣಕ್ಯ ಗೌಡ್ರು ಈಗ ಯಾವ ದಾಳ ಉಳಿಸ್ತಾರೆ? ಅವ್ರು ಸುಮ್ಮನಿರುವಂತ ರಾಜಕಾರಣಿನ? ಹಾಗಾದ್ರೆ ವೀಕ್ಷಕರೇ, ಪ್ರಧಾನಿ ಮೋದಿ ಕರ್ನಾಟಕದ ಏನು ಸಮರಾಂಗಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಬಿಜೆಪಿ ಕೂಡ ಆ ಒಂದು ಮೋದಿಯ ಏನು ಅಲೆಯನ್ನು ನಂಬ್ಕೊಂಡು ಇವತ್ತು ಚುನಾವಣಾ ರಣರಂಗದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಹಾಗಾದ್ರೆ ಮೋದಿ ಮೇ 1ಕ್ಕೆ ಸಂತೆ ಮರಳಿಂದ ಶುರು ಆದಂತ ಅವರ ಪ್ರಚಾರದ ಏನು ಸಮಾವೇಶಗಳಿದ್ದಾವೆ. ಸೊ ಒಂದೊಂದು ಕಡೆ ಒಂದೊಂದು ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಅದು ಯಾವ ಏರಿಯಾದಲ್ಲಿ ಏನು ಮಾತಾಡಿದ್ದಾರೆ ಸೊ ನನ್ನ ಹತ್ರ ಕೂಡ ನಿಮಗೆ ಒಂದೊಂದು ಪಾಯಿಂಟ್ ಕೊಡ್ತಾ ಹೋಗ್ತೀನಿ. ಸಂತೆ ಮರಳಿ, ಉಡುಪಿ, ಚಿಕ್ಕೋಡಿ, ಕಲಬುರಗಿ, ಬಳ್ಳಾರಿ, ಬೆಂಗಳೂರು. ಸೊ ಒಂದೊಂದಾಗಿ ನೋಡ್ಕೊಂಡ್ ಬನ್ನಿ. ಪ್ರಧಾನಿ ಮೋದಿ ಒಂದೊಂದು ಕಡೆ ಒಂದೊಂದು ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. कि कर्नाटक में 2+1 का फॉर्मूला चल रहा है. ये कुछ नहीं, कांग्रेस के फैमिली पॉलिटिक्स का कन्नड़ वर्जन है. कभी कभी जागने वाले ज्यादातर सोने वाले यहां के मुख्यमंत्री जी का ये पॉलिटिकल इनोवेशन है. हमारे देश के भूतपूर्व प्रधानमंत्री, इसी की धरती के संतान, किसान पुत्र श्रीमान देवगौड़ा जी हिंदुस्तान के वरिष्ठ सम्माननीय नेताओं में से एक है. ये मुझे भूलने का कोई हक नहीं है. यह मौका है कर्नाटक के भाग्य को बदलने का. और पहली बार ऐसा अवसर आ रहा है जब दिल्ली में भी भाजपा की सरकार हो, कर्नाटक में भी भाजपा की सरकार हो, तो आप मेरा हिसाब भी मांग पाओगे कि मोदी जी बताइए, अब तो हमने कर्नाटक में भी बीजेपी की सरकार बना दी, दिल्ली में भी बीजेपी की सरकार बनाई, बताओ क्या किया आपने? मुझे जवाब देना पड़ेगा. सारे कर्नाटक में बताते थे कि खड़गे जी मुख्यमंत्री बनेंगे, खड़गे जी मुख्यमंत्री बनेंगे. दलितों को लगा कि खड़गे जी मुख्यमंत्री बनेंगे, लेकिन जब चुनाव पूरा हो गया तो डब्बा गुल, गुप्त मतदान के नाम पर इस मुख्यमंत्री को बिठा दिया गया और बेचारे दलित नेता खड़गे जी को यहां से बाहर कर दिया गया. बेल्लारी से जब मैडम सोनिया जी चुनाव लड़ी थी तो 3000 करोड़ रुपए का पैकेज की बात कही थी, लेकिन सोनिया जी चुनाव जीतने के बाद अपना वादा भूल गई. सारी बात हवाई हो गई. जेडीएस
बहुत दूर नंबर 3 पर भी लुढ़कता लुढ़कता चलेगा। अब जेडीएस किसी भी हालत में सरकार नहीं बना सकती है, कांग्रेस को नहीं हटा सकती है, कर्नाटक का भाग्य नहीं बदल सकती है, ये सबका मत है। तो जेडीएस को वोट देकर के अपना वोट खराब करने का काम कर्नाटक का कोई भी बुद्धिमान व्यक्ति कर सकता है क्या? तो उन्होंने अन्य राज्यों से अतिवादी, अति संप्रदायवादी, उग्रवाद को समर्थन करने वाले अतिवादी सांप्रदायिक ताकतों को कर्नाटक में बुला करके उनका गठबंधन करके चुनाव जीतने के मोह में पूरे कर्नाटक के भविष्य को दांव पर लगाने का बहुत ही बुरा काम किया है। ಸೊ ಹಾಗಾದ್ರೆ ಮೋದಿ ಅವರ ಮನಸ್ಸಲ್ಲಿ ಏನಿದೆ, ಅವರ ಬತ್ತಳಿಕೆಯಲ್ಲಿ ಯಾವ್ಯಾವ ಅಸ್ತ್ರಗಳದ್ದು ಗೊತ್ತಿಲ್ಲ. ಇದು ಚುನಾವಣಾ ಅಖಾಡ ಹೇಳಿಕೆಯಲ್ಲಿ ಎದುರಾಳಿಗಳನ್ನ ನೀವು ಬಲಿ ತೆಗೆದುಕೊಳ್ಬೇಕಾದ್ರೆ ಇಂಥ ಅಸ್ತ್ರ ಪ್ರಯೋಗ ಮಾಡೋದು ಸರ್ವೇ ಸಾಮಾನ್ಯ. ಇದು ಹೇಳಿಕೆಯಲ್ಲಿ ಕುಸ್ತಿ ಅಖಾಡ. ಸೊ ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ ಬಿಜೆಪಿ ಹಿರಿಯ ನಾಯಕಿ ವಕ್ತಾರಾದಂಥ ಮಂಜುಳಾ ಅವರಿದ್ದಾರೆ, ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ಹಿರಿಯ ನಾಯಕರು ವಕ್ತಾರಾದಂಥ ಸಿ ನಾರಾಯಣಸ್ವಾಮಿ ಇದ್ದಾರೆ, ನಿಮಗೂ ಕೂಡ ಸ್ವಾಗತ. ಜೊತೆಗೆ JDSನ ಶಾಸಕರು ವಕ್ತಾರಂಥ ಶ್ರೀಕಂಠೇಗೌಡರು ಕೂಡ ಮಂಡ್ಯದಿಂದ ಜಾಯ್ನ್ ಆಗ್ತಾರೆ. ಸೊ ಮಂಜುಳಾ ಅವರೇ, ಮೋದಿಯವರ ಅಸ್ತ್ರ ಒಂದೊಂದು ಏರಿಯಾದಲ್ಲಿ ಒಂದೊಂದಿದೆ. ಅಂದರೆ ಕರ್ನಾಟಕದ ಯುದ್ಧವನ್ನು ಏರಿಯಾ ವೈಸು ಅಂತ ಒಂದೊಂದು ನಮ್ಮ ಕಡೆ ಈ ಏರಿಯಾಗಳನ್ನು ಅಕ್ವೈರ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಹಿಂದೆ ರಾಜ ಮಹಾರಾಜರು ಒಂದೊಂದು ದಂಡೆತ್ತಿ ಹೋಗಿ ಒಂದೊಂದು ಏರಿಯಾನ ಪ್ಲ್ಯಾನ್ ಮಾಡ್ಕೊಂಡು, ಆ ರೀತಿ ಕರ್ನಾಟಕದಲ್ಲಿ ಒಂದು ಕಡೆ ದೇವೇಗೌಡರು ಹೋಗ್ಬಿಟ್ರೆ ಏನು ಈ ಚರ್ಚೆ ಆಗೇ ಹೋಯಿತು. ಇವತ್ತು ನೋಡಿದ್ರೆ ದೇವೇಗೌಡರ ಪಾರ್ಟಿನ ನೇಣಿಗೆ ಏರಿಸುವಂಥ ಒಂದು ಮಾತನ್ನು ಆಡ್ತಾ ಇದ್ದಾರೆ. ಸೊ ಏನಿದೆ ಕ್ಯಾಲ್ಕುಲೇಷನ್ ಮೋದಿ ಅವರು? ನಿಮಗೂ ಕನ್ಫ್ಯೂಸ್ ಆಗಿದೆ, ಅಲ್ಲಿ ಜನಕ್ಕೂ ಕನ್ಫ್ಯೂಸು. ಇಲ್ಲ, ನಮ್ಗೆ ಯಾವತ್ತೂ ಕನ್ಫ್ಯೂಷನ್ ಇಲ್ಲ. ನಮಗೆ ನಾವು ಕ್ಲಿಯರ್ ಇದ್ದೀವಿ. ಮಾಧ್ಯಮದವರು ಹೆಚ್ಚು ಕನ್ಫ್ಯೂಷನ್ ಮಾಡ್ಕೊತಾ ಇದ್ರು ಮತ್ತೆ ಮಾಡಿಸ್ತಾ ಇದ್ರು. ಅಲ್ಲ, ದೇವೇಗೌಡ ಪಾರ್ಟಿಗೆ ಓಟ್ ಹಾಕ್ಬೇಡಿ ಅಂತ ನೀವು ನಿರೀಕ್ಷೆ ಮಾಡಿದ್ರಾ? ಡೆಫಿನೆಟ್ ಆಗಿ ಗೊತ್ತಿತ್ತು. ನಾನು ನಿಮ್ಮ ಡಿಬೇಟ್ ಅಲ್ಲೇನೆ ಶ್ರೀಕಂಠೇಗೌಡರು ಸಿಕ್ಕಿದಾಗ ಎಷ್ಟು ನಂಗೂ ಅವರಿಗೂ ಬಿಸಿ ಬಿಸಿ ಚರ್ಚೆ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಅನ್ ಮೆರಿಟ್. ಈಗ ಈ ಎಲ್ಲ ಚರ್ಚೆಗೆ ಮುಂಚೆ ನಾನು ದಿಲ್ಲಿಗೆ ಬೇರೆ ಬೇರೆ ಸಭೆಗಳಿಗೆ ನಿರಂತರವಾಗಿ ಹೋಗ್ತಾ ಇರ್ತೀನಿ. ದಿಲ್ಲಿ ಜನರು ಮತ್ತು ನಾಯಕರು ಏನಿದ್ದಾರೆ ಕರ್ನಾಟಕದ ಬಗ್ಗೆ ಒಂದು ವಿಶೇಷವಾದ ಗೌರವ ಇಟ್ಕೊಂಡಿದ್ದಾರೆ. ಎಲ್ಲರಿಗಿಂತ ಸಾಮಾಜಿಕ ಜೀವನದಲ್ಲಿ ಶಿಸ್ತಿರುವಂತಹ ಬುದ್ಧಿವಂತ ವಿದ್ಯಾವಂತ ಜನ ಮತ್ತು ನಡವಳಿಕೆಯಲ್ಲಿ ಸಭ್ಯತೆಯನ್ನು ಮೀರಲ್ಲ ಈ ಜನ ಅನ್ನುವಂಥ ಒಂದು ಅಪಾರ ಗೌರವ ಕರ್ನಾಟಕದ ಬಗ್ಗೆ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ನಮ್ಮ ನಾಯಕರಿಗೆ ಕರ್ನಾಟಕದ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ಮತ್ತು ಗೌರವ ಇದೆ. ಸ್ಪೆಷಲಿ ಕರ್ನಾಟಕವನ್ನು ಈ 5 ವರ್ಷದಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ತಗೊಂಡಂತಹ ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಷ್ಟು ಪರಿಣಾಮಕಾರಿಯಾಗಿ ನಡೆಸಬಹುದಾಗಿತ್ತು. ಒನ್ ಪಾಯಿಂಟ್ ಅಜೆಂಡಾ ಮೋದಿ ಅವರಿಗೆ ಈ ಸರ್ಕಾರವನ್ನ ತೆಗಿಬೇಕು, ಬಿಜೆಪಿ ಸರ್ಕಾರ ತರಬೇಕು. ಸೊ ಏರಿಯಾಗ ಒಂದೊಂದು ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು, ಓಟನ್ನ ಪೋಲರೈಸ್ ಮಾಡಬೇಕು. ಅಸ್ತ್ರ ಪ್ರಯೋಗ ಅನ್ನೋದಕ್ಕಿಂತನೂ ಪೊಲಿಟಿಕಲಿ ಅಲ್ಲ, ಡೆಫಿನೆಟ್ ಆಗಿ ಅದು ತಪ್ಪನ್ನು ನಾನು ಹೇಳಲ್ಲ. ಬಟ್ ಏನು ಲೋಪವನ್ನ ಈ ಸರ್ಕಾರ ಮಾಡಿದೆ ಮತ್ತು ಹೇಗ್ ಮಾಡಿದೆ ಅನ್ನೋ ವಿವರಣೆಯನ್ನು ಅವ್ರು ಕೊಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ರಾಜ್ಯ ನಾಯಕರು ಇಷ್ಟು ಪರಿಣಾಮಕಾರಿಯಾಗಿ ಜನರುಗಳಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಅಲ್ಟಿಮೇಟ್ ಮೋದಿ ಅವರೇ ಬರಬೇಕಾಗಿತ್ತು ಕರ್ನಾಟಕದಲ್ಲಿ. ಈ ಸರ್ಕಾರ ಅಂದ್ರೆ ಈ ದಾಳಿಯನ್ನು ಎದುರಿಸಲಿಕ್ಕೆ ಮೋದಿ ಅವರೇ ಅಸ್ತ್ರ ಪ್ರಯೋಗ ಮಾಡಬೇಕಾಗಿತ್ತು. ಅಲ್ಲ, ನಮ್ಮ ಒಂದು ಏನು ಇವರು ಏನೇನೋ ಭಾಗ್ಯಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ವಾ, ಅದು ನಿಜನ ಸುಳ್ಳು ಅದು ಜನಕ್ಕೆ ದಯಮಾಡಿ ಆಗಿ ಹೇಳ್ಬೇಡಿ. ನಾವೆಲ್ಲ ಯಶಸ್ವಿಯಾಗಿ ಆ ಪ್ಲಾಟ್ಫಾರ್ಮ್ ರೆಡಿ ಮಾಡಿದೀವಿ. ಅದರ ಆಧಾರದ ಮೇಲೆ ಜನನು ಕೂಡ ಅಷ್ಟು ಬರ್ತಾ ಇದ್ದಾರೆ. ಮೋದಿ ಅವರು ಅದಕ್ಕೆ ಹೆಚ್ಚು ಒಂದು ರೀತಿ ಶಕ್ತಿ ತುಂಬುತ್ತಾ ಇದ್ದಾರೆ. ಖಂಡಿತ ಮೋದಿ ವರ್ಕೌಟ್ ಆಗಿದೆ ಡೆಫಿನೆಟ್ ಆಗಿ. ನಾರಾಯಣಸ್ವಾಮಿ ಇವತ್ತು ಮೋದಿ ಅವರ 6 ಭಾಷಣಗಳು ಅಂದ್ರೆ ಸಂತೆ ಮರಳಿಂದ ಶುರುವಾಗಿ ಚಾಮರಾಜನಗರ ಶುರು ಆಗಿದ್ದು ಇವತ್ತು ಬೆಂಗಳೂರಿನಲ್ಲಿ ಕೊನೆಯ ಸಭೆ, ಇವತ್ತಿನ ಸಭೆ ಕೊನೆಯದ್ದು. 6 ಸಭೆಗಳಲ್ಲೂ 6 ಅಸ್ತ್ರ ಪ್ರಯೋಗ ಮಾಡಿದ್ರು. ಇವತ್ತು ಕಲಬುರಗಿಯಲ್ಲಿ ಹೋಗಿ ಏನ್ ಹೇಳಿದ್ರು, ದಲಿತರ ಒಬ್ಬ ನಾಯಕ 50 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಅವರು CM ಆಗಬೇಕಾಗಿತ್ತು. ಕಳೆದ ಬಾರಿ CM ಅಂತ ಹೇಳಿದ್ರಿ, ಓಟ್ ತಗೊಂಡ್ರಿ, ಗುಪ್ತ ಮತದಾನ ಅಂತ ಹೇಳಿದ್ರಿ, ಮೋಸ ಮಾಡಿದ್ರಿ. ಆಮೇಲೆ ದಲಿತರಲ್ಲಿ ಇವರು ಎಲ್ಲ ರೀತಿಯ ಫೆಸಿಲಿಟಿ ತಗೊಂಡ್ರು, ಇವ್ರ ಕುಟುಂಬ ಯಾವ ರೀತಿ ಆಸ್ತಿ ಮಾಡ್ಕೊಂಡಿದೆ ಅದ್ರ ಲೆಕ್ಕ ಕೊಡಿ ಅಂತ ಕೇಳಿದ್ರು. ಇನ್ನೊಂದು ಕಡೆ ಹೋಗಿ ಸಿದ್ದರಾಮಯ್ಯ 2+1 ಮಗನ ಒಂದು ಕಡೆ ನಿಲ್ಲಿಸ್ತಾರೆ, ಇವರು 2 ಕಡೆ ನಿಲ್ಲಿಸ್ತಾರೆ 2+1 ಅಂತ ಹೇಳಿದ್ರು. ಇನ್ನೊಂದು ಕಡೆ ಉಡುಪಿಗೆ ಹೋಗಿ ದೇವೇಗೌಡರು ಅತ್ಯಂತ ಹಿರಿಯರು, ಮಾಜಿ ಪ್ರಧಾನಿಗಳು, ಅವ್ರ ಬಗ್ಗೆ ಯಾಕೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಇಷ್ಟೊಂದು ಅಗೌರವ ನಡ್ಕೋತಾರೆ. ಸೊ ಅಂಥವ್ರು ನಾನು ಕಾರನ್ನು ಹೋಗಿ ಅವ್ರ ಡೋರ್ ಓಪನ್ ಮಾಡಿ ಅವ್ರ ಕೈ ಹಿಡ್ಕೊಂಡು ಮನೆ ಕರ್ಕೊಂಡ್ಬಂದೆ. ಈ ಒಂದೊಂದು ಅಂದ್ರೆ ಎಮೋಷನಲಿ ಒಂದು ಕ್ಯಾಚ್ ಮಾಡ್ತಕ್ಕಂಥದ್ದೊಂದು. ಮತ್ತೊಂದು ಕಡೆ ಎದುರಾಳಿಗಳು ಮತ್ತೆ ತಮ್ಮ ಮನೆಯಲ್ಲಿ ಇರ್ತಂದು ಕೂಡ ಕನ್ಫ್ಯೂಷನ್ ಆಗೋ ರೀತಿಯಾದ ಅಸ್ತ್ರ ಪ್ರಯೋಗ ಮಾಡ್ತಾರೆ. ನಮ್ಮ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿರವರು ಮತ್ತು ರಾಷ್ಟ್ರೀಯ ಆಡಳಿತ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ಅಮಿತ್ ಶಾ ಅವರು ಶತಾಯಗತಾಯ ಕರ್ನಾಟಕವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು,
ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತ ಬರುವಂತೆ ಮಾಡಬೇಕು ಅಂತೇಳಿ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಈ ಮಾಡ್ತಾರೆ. ರಾಜ್ಯದ ತರ ದಂಡೆತ್ತು ಹೋಗಿ ಆ ರಾಜ್ಯವನ್ನು ಎಲ್ಲ ಅಸ್ತ್ರಗಳನ್ನು ಒಂದು ರಾಜ್ಯದಿಂದ ಒಂದು ರಾಜ್ಯ ಡೆಮೋಕ್ರಸಿ ಆಗ ಆಕ್ಚುಲಿ ಅದು ಒಳ್ಳೇದಲ್ಲ. ಆದ್ರೆ ನಾವು ಈ ರಾಜ್ಯ ನಾಳೆ ನೆಕ್ಸ್ಟ್ ರಾಜ್ಯ ವಶಪಡಿಸ್ಕೊಳ್ತಾ ಇದ್ದೀವಿ. ಎಲ್ಲಿವರೆಗೆ ಅಂದರೆ ಎಲ್ಲ ಅಸ್ತ್ರಗಳನ್ನು ಅನ್ನೋ ಅಂತರದಲ್ಲಿ ಅದರಲ್ಲಿ ಬಹಳಷ್ಟು ತಂತ್ರಗಾರಿಕೆಯ ರಾಜಕಾರಣವನ್ನು ಪ್ರಚಾರವನ್ನು ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಅನೇಕ ಸಂದರ್ಭದಲ್ಲಿ ಕಳೆದ ಬಾರಿ ಅವರು ಬಂದಂಥ ಸಂದರ್ಭದಲ್ಲೂ ಕೂಡ 2013 ಅವರು ಮಾತಾಡಿದಂಥ ಸಂದರ್ಭದಲ್ಲಿ, ನಂತರ ಈ ಚುನಾವಣೆ ಪೂರ್ವದಲ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ಕೆಲವು ಆರೋಪಗಳನ್ನು ಮಾಡಿದರು. ರಾಜ್ಯ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದರು. 10% ಕಮಿಷನ್ ಸೀದಾ ರೂಪಾಯಿ ಇವತ್ತು ಹೇಳಿದ್ರು ಅಂತ ಅನ್ನೋವಂಥದ್ದು ಹೇಳಿದರು. ಇದನ್ನು ನಾಚಿಕೆಡು ಒಂದು ರೀತಿ ಹೇಳಾಗುತ್ತೆ. ರಾಷ್ಟ್ರದ ಉನ್ನತ ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಗುಪ್ತಚರ ಇಲಾಖೆ ಎಲ್ಲ ಸಂಘ ಸಂಸ್ಥೆಗಳು ಅವರು ಅಷ್ಟಲ್ಲಿರುವಂಥ ಸಂದರ್ಭದಲ್ಲಿ ಎಲ್ಲಿ ನಡೆದಿದೆ ಅನ್ನುವಂಥದ್ದನ್ನೆಲ್ಲ ತಿಳ್ಕೊಳ್ಳುವಂಥ ಶಕ್ತಿ ಅವ್ರಿಗಿರುವಾಗ ನಿರಾಧಾರವಾದಂಥ ಯಾವುದೇ ದಾಖಲೆ ಇಲ್ಲದೆ ಇರುವಂಥ ರೀತಿಯಲ್ಲಿ ಯಾರೋ ಬೀದಿಲಿ ಹೋಗುವಂಥ ಜನ ಆರೋಪಕ್ಕೆ ಮಾಡ್ತಾರಲ್ಲ, ಆ ರೀತಿ ಮಾಡುವಂಥದ್ದು ಆ ಸ್ಥಾನದ ಘನತೆಗೆ ಕುಂದು ತರುವಂಥ ರೀತಿಯಲ್ಲಿ ಅವ್ರು ಮಾತಾಡಿದೆ ಅನ್ನೋದೊಂದು. ಈಗ ತಾವು ಹೇಳಿದಂಥದ್ದು ಮೊನ್ನೆ ದೇವೇಗೌಡರ ಬಗ್ಗೆ, ಅವರು ಮೆಥಡ್ ಇನ್ ಮ್ಯಾಡ್ನೆಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದರಲ್ಲಿ ತಂತ್ರಗಾರಿಯಲ್ಲೂ ಕೂಡ ಒಂದು ವ್ಯವಸ್ಥಿತವಾದಂಥ ಉದ್ದೇಶ ಇಟ್ಕೊಂಡು ಇವ್ರು ಮಾಡ್ತಾರೆ. ಇಲ್ಲೇನಾಗಿದೆ, ಮೊನ್ನೆ ದೇವೇಗೌಡರು ಒಕ್ಕಲಿಗ ರೈತ ಪೊಲಿಟಿಕಲ್ ಬೆಡ್ ಅಲ್ಲ ಒಂದು ಇದು ಒಕ್ಕಲಿಗ ಸಮುದಾಯದ ಒಬ್ಬ ಹಿರಿಯ ನಾಯಕರು ದೇವೇಗೌಡರಿಗೆ ಮೊನ್ನೆ ಸಿದ್ದರಾಮಯ್ಯನವರು ಅಪಮಾನ ಮಾಡುವಂಥ ರೀತಿ ನಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ ಅನ್ನುವಂಥ ಮಾತು. ರಾಹುಲ್ ಗಾಂಧಿ ಅವರು ಕರ್ನಾಟಕ ಬಂದು ರಾಹುಲ್ ಗಾಂಧಿ ಮಾಜಿ ಪ್ರಧಾನಿಯನ್ನ ಯಾವ ರೀತಿ ಮಾತಾಡ್ತಾರೆ, RSS ನ ರೀತಿ ಹೋಲಿಸ್ತಾರೆ, ಇದು ಬಿಜೆಪಿ ಬಿ ಟೀಮ್ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವಮಾನ ಮಾಡ್ತಾ ಇದ್ದಾರೆ. ನಾನು ರಾಜಕೀಯ ವೈರಿಯನ್ನ ಈ ರೀತಿ ಅವಮಾನ ಮಾಡಕ್ಕಾಗಲ್ಲ. ಒಂದು ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವಂಥದ್ದೇನು ಅಂದರೆ, ರಾಹುಲ್ ಗಾಂಧಿ ಅವರ ಬಗ್ಗೆ ಹೇಳಿ ದೇವೇಗೌಡರನ್ನ ಭಾಳ ಕ್ಷುಣಕವಾಗಿ ಕಾಣ್ತಾ ಇದ್ದಾರೆ, ಮಾತಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ. ಅವ್ರ ಉದ್ದೇಶ ಇರುವಂಥದ್ದು ಆ ಸಮುದಾಯವನ್ನು ದೇವೇಗೌಡರಿಗೆ ಅಪಮಾನ ಮಾಡಿದ್ರು ನಮ್ಮ ಸಮುದಾಯದ ಬಿಂಬಿಸಿ ಅವರನ್ನ ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾ ಇರುವಂತನ್ನ ತಮ್ಮ ಕಡೆ ತಿಳ್ಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಅದು ವಿಶೇಷ. ದೇವೇಗೌಡ ಹೊಗಳುವಂಥ ಸಂದರ್ಭನೇ ನಾವು ನೆನಪು ಮಾಡ್ಕೊಳ್ಬೇಕು. 2014ರಲ್ಲಿ ಇವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಇದೇ ಮಾನ್ಯ ಮೋದಿರವರು ದೇವೇಗೌಡರ ಬಗ್ಗೆ ಬಹಳ ಕಠಿಣವಾಗಿ ಮಾತಾಡ್ತಾ ಅವ್ರು ವೃದ್ಧಾಶ್ರಮಕ್ಕೆ ಸೇರ್ಬೇಕು ಅಂತ ಹೇಳಿ ಗುಜರಾತ್ಗೆ ಬಂದು ನಾನೇ ವೃದ್ಧಾಶ್ರಮದಲ್ಲಿ ಅನುಕೂಲ ಮಾಡ್ಕೊಡ್ತೀನಿ, ಬಾಡಿಗೆ ಮನೆ, ಈ ತರದೆಲ್ಲ ಮಾತಾಡಿದ್ರು. ಅಂದ್ರೆ ಅವರೇ ಹೇಳಿದ್ರು, ಪ್ರಧಾನಿ ಆದಂತವ್ರೊಬ್ರು ಏನ್ ಹೇಳಿದ್ರು, ಮೋದಿ ಪ್ರಧಾನಿನೇ ಆಗಲ್ಲ, 272 ಸೀಟೇ ಬರಲ್ಲ, ನಾನು ಕರ್ನಾಟಕ ಬಿಟ್ಟು ಹೋಗ್ತೀನಿ, ಸನ್ಯಾಸ ತಗೊಳ್ತೀನಿ ಅಂತ ಅಂದಾಗ ಬನ್ನಿ ನಮ್ಮ ಗುಜರಾತ್ ನಲ್ಲಿ ನಾನು ನೋಡ್ಕೊಳ್ತೀನಿ. ಅಷ್ಟು ಹಗುರವಾಗಿ ಮಾತಾಡುವಂತ ವ್ಯಕ್ತಿ ಅದು ವ್ಯಂಗ್ಯ ಮಾಡಿದ್ರು ಅಂತ ವ್ಯಂಗ್ಯವಾಗಿ ನೀವು ಅಷ್ಟೊಂದು ಅವಮಾನ ಮಾಡ್ಬೋದು, ಹಗುರವಾಗಿ ಮಾತಾಡ್ಬೋದು. ಅವರು ಸೌಜನ್ಯ ಪೂರಿತವಾಗಿ ಹೇಳೋದು ಅವಮಾನ ಹಗುರ ಅಂತ ಅನ್ಕೋತೀರ. ದೇವೇಗೌಡರು ಅಲ್ಲಿ ಹೇಳಿರುವಂತ ಒಂದು ಮಾತನ್ನ ನೆನಪಿಸ್ಕೋಬೇಕು. ನಾನು ರಾಜೀನಾಮೆ ಕೊಡಕ್ಕೆ ಇಚ್ಛೆ ಪಟ್ಟಿದ್ದೆ, ನನ್ನ ಮಾತಿಗೆ ಬದ್ಧನಾಗಿ. ಆಗ ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ಮಾತು ಬಂತು, ಹೋಯ್ತು, ಈಗ ಬಿಟ್ಬಿಡಿ ನೀವು. ಸಮುದಾಯದಲ್ಲಿ ಅವ್ರನ್ನ ಎತ್ತರದ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ಗೌರವಿಸಿದ್ರೆ ಆ ಓಟ್ಗಳೇನಾದ್ರೂ ಪೋಲರೈಸ್ ಆಗ್ಬೋದೇನೋ, ಒಂದಷ್ಟು ಓಟಿಂದ ಬಿಜೆಪಿ ಬರ್ಬೋದು ದೃಷ್ಟಿ. ನನ್ನ ಜೊತೆ JDS ನಾಯಕರು, ವಕ್ತಾರರು, ಶಾಸಕರಂತ ಶ್ರೀಕಂಠೇಗೌಡರನ್ನ ಅವತ್ತೇ ಪಡ್ಕೊಂಡೆ. ನಿಮ್ಗೆ ನೋಡ್ರಿ, ಅತಿಯಾಗಿ ಹೊಗಳಬೇಡಿ, ಅತಿಯಾಗಿ ತಿನ್ನವನ್ನ ನಾವು ನೀವು ಕಾರ್ಯಕ್ರಮ ಮಾತಾಡ್ಕೊಂಡು ಇವತ್ತು ಸ್ಟೇ ತರಬೇಕಾಗತ್ತೆ. ದೇವೇಗೌಡರಿಗೆ ನೀವು ಹೊಗಳೋದು ಬೇಡ, ನಮ್ಮ ಪಾಡಿ ನಾನು ಬಿಟ್ಬಿಡಿಯಪ್ಪ ಅಂತ ನಮ್ಮ ಚರ್ಚೆ ಮಾಡಿದ್ವಿ. ಇವತ್ತೇನಾಗಿದೆ ಅಂದ್ರೆ ದೇವೇಗೌಡರನ್ನ ಹೊಗಳಿ JDS ನೇಣಿಗೇರಿಸುವಂತ ಕೆಲಸ ಮಾಡಿದ್ರೆ ಅಲ್ವಾ? ಇಲ್ಲ ಹೂಗಾರ್, ಈಗ ಬಿಜೆಪಿಯರ ಹೊಗಳಿಕೆ ತೆಗಳಿಕೆ, ಕಾಂಗ್ರೆಸ್ನವರು ವಿಮರ್ಶೆ ಟೀಕೆ, JDS ಬಗ್ಗೆ ಯಾಕೆ? JDS ಯಡಿಯೂರಪ್ಪನವ್ರು ಕೇಳಿದ್ರೆ 20 ಇಲ್ಲ ಅಂತಾರೆ, ಸಿದ್ದರಾಮಯ್ಯವ್ರು ಕೇಳಿದ್ರೆ 25 ಇಲ್ಲ ಅಂತಾರೆ. ನಮ್ಮ ಗೊಡವೆ ಯಾಕೆ ಇವ್ರಿಗೆ? ನಮ್ಮ ಚಿಂತೆ ಯಾಕೆ ಇವ್ರಿಗೆ? ಇವ್ರು ಚರ್ಚೆ ಮಾಡಬೇಕಾದ ಈ ರಾಜ್ಯದಲ್ಲಿ ಯಾವುದನ್ನ? ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆ 2ನೇ ಸ್ಥಾನದಲ್ಲಿದೆ. ಚರ್ಚೆ ಮಾಡಿ ಸ್ವಾಮಿ, ಏನು ಪರಿಹಾರ ಹೇಳ್ತೀರಿ ಹೇಳಿ. ಇವತ್ತು ಮಹದಾಯಿ 2021ನೇ ದಿನ ಆಯಿತು, 3 ವರ್ಷ ಆಯಿತು ರೈತರ ಹೋರಾಟ. ದೆಹಲಿಗೆ ಹೋಗಿ ಕೂತಿದ್ದಾರೆ. ಹೇಳಿ ಮೋದಿ ಅವರೇ, ರಾಹುಲ್ ಗಾಂಧಿ ಅವರೇ, ಪರಿಹಾರ ಹೇಳಿ. ಮಹದಾಯಿಗೆ ಕುಡಿಯುವ ನೀರಿನ ವಿಚಾರ, ಜೀವಜಲದ ವಿಚಾರ, ಯಾಕೆ ನಿಮ್ಗೆ JDS ಅದು ಮಹತ್ವ ವಿಚಾರಗಳು ಅದೇ ಚರ್ಚೆ ಆಗಬೇಕಾದ್ರೆ ನಿಜವಾಗ್ಲೂ ಕೂಡ ಚುನಾವಣೆ ಅಖಾಡದಲ್ಲಿ ನೀವು 3 ಪಕ್ಷಗಳು ಮಾಡ್ಬೇಕಾಗಿರೋದು, ನೀವು 3 ಪಕ್ಷಗಳಿಂದ ಆಗ್ಬೇಕಾದ ಕೆಲಸ ಅದೇ. ಆದ್ರೆ ಇವತ್ತು ಅಲ್ಲ, ಮೋದಿ ಅವರು ಬೆಂಗಳೂರಲ್ಲಿ ಏನ್ ಮಾತಾಡಿದ್ರು, ನಾನು ಅದಕ್ಕೆ ಬರ್ತೀನಿ. ನಿಮ್ ಪಕ್ಷಕ್ಕೆ ಅಲ್ಲ, ಶ್ರೀಕಂಠ ನಿಮ್ ಪಕ್ಷದ ಬಗ್ಗೆ ಮಾತಾಡೋಣ. ದೇವೇಗೌಡರು ಹೊಗಳುತ್ತಾನೆ ಇವತ್ತು ಮೋದಿ ಅವರು ಏನ್ ಹೇಳಿದ್ರು ನೋಡಿ, JDS ಓಟ್ ಹಾಕ್ಬೇಡಿ,
ವೇಸ್ಟ್ ಆಗುತ್ತೆ. ಅವ್ರು ಮೂರನೇ ಪ್ಲೇಸಿಗೆ ಬರಕ್ಕೂ ಕೂಡ ಕುಂತ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರು ಬಂದ ಮೇಲೆ ಇಲ್ಲ ಅದೇನಾಯ್ತು ಈಗ ಉಡುಪಿಲಿ ಬಂದಾಗ ಅವ್ರಿಗಿನ್ನೂ ಚಿತ್ರಣ ಸರಿ ಸಿಕ್ಕಿರ್ಲಿವೇನೋ. ಕರ್ನಾಟಕದ ಬಿಜೆಪಿ ಲೀಡರ್ಗಳು ಈಗ ಮೋದಿ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ JDS ಕೂಡ ಬಲಿಷ್ಠ ಇದೆ ಅಂತೇಳಿ ಈಗ ಗಾಬರಿ ಆಗಿದ್ದಾರೆ. ಬಹುಶಃ ಈ ಗಾಬರಿನಲ್ಲಿ ಇವರು ಈಗ ಸಿದ್ದರಾಮಯ್ಯವರು ಹಾದಿಗೆ ಹೋಗಿದ್ದಾರೆ ಅಷ್ಟೇ. ಸೊ ಆದ್ರೆ ತಳಮಟ್ಟದ ತಲಸ್ಪರ್ಶಿ ನೆಲೆಯಲ್ಲಿ ಜನ ಈ ಬಾರಿ JDS ನೇ ಪರವಾಗಿರ್ತಕ್ಕಂಥ ಮಾಹಿತಿ ತಡವಾಗಿ ಸಿಕ್ಕಿದೆ. ಅಲ್ಲ, ಈ ತರದೊಂದು ಹೇಳಿಕೆ ನಿರೀಕ್ಷೆ ಮಾಡಿದ್ರೆ ಮೋದಿ ಅವರಿಂದ ಇಂಥದೊಂದು ಪಾಲಿಟಿಕಲ್ ಮರ್ಮಾಘಾತ ಕೊಡ್ತಾರೆ. ಮೋದಿ ಅವರು ಹೊಗಳ್ಬಿಟ್ರು, ಇನ್ನೇನು ಜನ ಕನ್ಫ್ಯೂಷನ್ ಮಾಡ್ಬಿಟ್ಟಿದ್ದಾರೆ. JDS ಬಿಜೆಪಿ ಮೈತ್ರಿ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು, ನಾವು ಚರ್ಚೆ ಮಾಡಿದ್ವಿ. ಇಂಥದ್ದೊಂದು ಮಿಸೈಲ್ ಬಿಡ್ತಾರೆ ಬೆಂಗಳೂರಿಗೆ ಬಂದು, ಒಕ್ಕಲಿಗರ ಓಟ್ಗಳು ವೇಸ್ಟ್ ಮಾಡ್ಕೊಳ್ಬೇಕು ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರು. ಹೋಗಾರ್ ಮೋದಿ ಅವರಿಂದಲೂ ಇನ್ನೇನೇನೋ ಅಸ್ತ್ರಗಳು ಬರ್ತವೆ, ನಮ್ಮ ಶಾರಿಂದಲೂ ಬರ್ತವೆ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವ್ರಲ್ಲೂ ಬರ್ತವೆ. ಆದ್ರೆ ಒಂದೇ ಹೇಳ್ತೀನಿ, ಮೋದಿ ಅವರನ್ನು ಮೀರಿ, ಶಾ ಅವರನ್ನು ಮೀರಿ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಮೀರಿ ರಾಣಿಕೆ ಚಾಣಾಕ್ಷತೆ ಪ್ರಬುದ್ಧತೆ ದೇವೇಗೌಡರ ಹಳೆ ಇನ್ನು 365 ದೇವೇಗೌಡರು 365 ಅವರು ಚಾಣಾಕ್ಷರವರು. ಅಂದ್ರೆ ನೀವ್ ಹೇಳ್ತಾ ಇದ್ರಿ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮೋದಿ, ಅಮಿತ್ ಶಾ ಅವರಿಗಿಂತ ದೊಡ್ಡ ಚಾಣಕ್ಯರು ದೇವೇಗೌಡರು. ಇವ್ 4 ಜನರಿಗೆ ಚಾಣಕ್ಯ. ನಮ್ಮ ನಾರಾಯಣ ಸ್ವಾಮಿ ಹೇಳಿದ್ರು ಬರೀ ಒಕ್ಕಲಿಗ ನಾಯಕರಲ್ಲ, ಈ ದೇಶದ ಜಾತ್ಯತೀತ ನಾಯಕರವರು. ನನಗೇನು ಕನ್ಫ್ಯೂಸ್ ಆಗ್ತದೆ ಶ್ರೀಕಂಠ ಗೌಡ್ರೆ, ನಾನು ಚರ್ಚೆ ಮಾಡ್ತೀನಿ, ಬ್ರೇಕ್ ಕೊಡ್ತೀನಿ. ಎಲ್ಲ ಮೋದಿ ಅವರು ಕರ್ನಾಟಕದ ಇಡೀ ಚಿತ್ರಣ ಏನಿದೆ, ಒಂದು ಇನ್ನರ್ ಅಂದ್ರೆ ಅಂಡರ್ ಕರೆಂಟ್ ಇರ್ತಕ್ಕಂಥದ್ದು ಮತ್ತೆ ಬಹಿರಂಗವಾಗಿರ್ತಕ್ಕಂಥದ್ದು. ನಮ್ ಕಡೆ ಕಟ್ ಅಂತ ಹೇಳ್ತೀವಿ, ಒಬ್ಬ ಮನುಷ್ಯನಿಗೆ ತಲೆಗೆ ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟು ಗರ್ರನ್ ತಿರುಗಿಸ್ಬಿಟ್ಟು ಹೋಗಿ ನೀನಂತ ಆ ಕನ್ಫ್ಯೂಷನ್ ಆಗೋ ಅಷ್ಟೊತ್ತಿಗೆ ಎಲೆಕ್ಷನ್ ಆಗೋಗ್ಬಿಟ್ಟಿರುತ್ತೆ ಅಂತ. ಎಲ್ಲ ಒಂದ್ ಕಡೆ ಈ ತಲೆಗೆ ಪಟ್ಟಿ ಕಟ್ಟಿ ಮೋದಿ ಅವರೆಲ್ಲ ಒಂದೊಂದು ಏರಿಯಾದಾಗ ಒಂದೊಂದು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಮಂಜುಳಾ ಅವ್ರೆ, ನನಗೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಕಲಬುರಗಿ ಬಂದಾಗ ಮೋದಿ ಅವರು ಹೇಳಿದ್ರು ದಲಿತರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಖರ್ಗೆ ಅವ್ರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ ಅಲ್ಲಿ ಖರ್ಗೆ ಗಣ್ಯ ಆಗಿದೆ ಅಂತೇಳಿ. ಸೊ ಇಲ್ಲಿ ಬಂದ್ರೆ JDS ನ ದೇವೇಗೌಡರನ್ನ ಹೊಗಳಿದ್ರೆ ಆಮೇಲೆ JDS ವೋಟ್ ಹಾಕ್ಬೇಡಿ ಅಂತ ಹೇಳ್ತೀರಿ. ಇನ್ನೊಂದ್ ಕಡೆ ಹೋಗಿ ಯಡಿಯೂರಪ್ಪನವ್ರ ಹೆಸರೇ ಹೇಳಲ್ಲ, ಆದ್ರೆ ಚಿಕ್ಕೋಡಿಯಲ್ಲಿ ಕೊನೆಯದಾಗ ಹೇಳ್ತಾರೆ ಯಡಿಯೂರಪ್ಪ ನಾಯಕತ್ವದಲ್ಲಿ CM ಅಂತ ಹೇಳಿದ್ರೆ. ಅಂದ್ರೆ ಮೋದಿ ಅವ್ರ ತಲೆಯಲ್ಲಿ ಏನಿದೆ ಅನ್ನೋದು ನಾನು ಯಾಕೆ ನಿಮ್ಗೆ ಹೇಳಿದ್ರೆ ಬಿಜೆಪಿ ಗೊತ್ತಾಗ್ತಾ ಇಲ್ಲ. ಇವನ್ ನೀವು ಏನು ಸ್ಟ್ರಾಟಜಿ ಮಾಡ್ತಾರಲ್ಲ, ಈ ರಣತಂತ್ರದ ಮೇನ್ ಚಾಣಕ್ಯ ಇರೋದಲ್ಲ, ಅವರಿಗೂ ಕೂಡ ಕನ್ಫ್ಯೂಷನ್ ಕರ್ನಾಟಕ ಚಾಣಕ್ಯಗೆ. ಸೊ ಹಾಗಾಗಿ ಇವತ್ತಿನ ಭಾಷಣ ನೋಡ್ತಾ ಇದ್ರೆ ಅವ್ರು ಕ್ಲಿಯರ್ ಕಟ್ ಆಗಿ ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಇಟ್ಸ್ ಮೈ ಪ್ರಿವಿಲೇಜ್ ಅಂತ, ನನ್ನ ಹೋರಾಟ ಇದು ನನ್ನ ಹೆಗಲ ಮೇಲಿದೆ. ಸೊ ಸ್ಥಳೀಯ ನಾಯಕರಿಗಿಂತ ನನಗೆ ಇದು ಪ್ರೆಸ್ಟೀಜು, ಯಾಕಂದ್ರೆ ಇದು ಸೆಮಿಫೈನಲ್ ಫಾರ್ ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್. ಸೊ ಹಾಗಾಗಿ ಇಟ್ಸ್ ಡೂ ಆರ್ ಡೈ ಫಾರ್ ಮೋದಿ ಅಂಡ್ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಇನ್ಕ್ಲೂಡಿಂಗ್ ಯಡಿಯೂರಪ್ಪ. ಮೊದಲನೇದು ರಾಹುಲ್ ಗಾಂಧಿ ಇವತ್ತು ಒಂದು ಅಡ್ಮಿಷನ್ ಮಾಡಿದ್ದಾರೆ, ಏನಂದ್ರೆ ಇದು ನಂದು ಮತ್ತೆ ಮೋದಿ ಎಲೆಕ್ಷನ್ ಅಲ್ಲ ಅಂತ ಅವ್ರು ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ. ಮೊದಲನೇದು. ಎರಡನೇದು, ಹೌದು, ಕರ್ನಾಟಕದ ಮೋದಿ ರಾಹುಲ್ ಗಾಂಧಿ ಹೆಂಗ್ ಎಲೆಕ್ಷನ್ ಆಗುತ್ತೆ, ಯಡಿಯೂರಪ್ಪ ಸಿದ್ದರಾಮಯ್ಯ ಬಹಳ ಮುಖ್ಯ. ಕುಮಾರಸ್ವಾಮಿ ಸಿದ್ದರಾಮಯ್ಯ ಯಡಿಯೂರಪ್ಪ ಎಲೆಕ್ಷನ್ ಆಗ್ಬೇಕಲ್ವಾ, ಅದು ಶ್ರೀಕಂಠೇಗೌಡ್ರೆ ಕರ್ನಾಟಕ ವಿಚಾರಗಳ ಬಗ್ಗೆ ಆಗ್ಬೇಕಲ್ವಾ ಸರ್? ಇಲ್ಲ, ಇಲ್ಲಿ ನನ್ಗೆ ನೀವು ಕೇಳ್ತಾ ಇದ್ರಿ ಇದು ಮೋದಿ ಅವರ ಏನ್ ಕನ್ಫ್ಯೂಷನ್ ಇದು ಅಂತ ಕೇಳ್ತಾ ಇದ್ರಿ. ಮೋದಿ ಅವ್ರಿಗೆ ಯಾವುದೇ ಕನ್ಫ್ಯೂಷನ್ ಇಲ್ದಿರೋದ್ರಿಂದ ಬಹಳ ಕ್ಲಾರಿಟಿ ಇದೆ. ಮಹಾತ್ಮ ಗಾಂಧಿ ಅವರು ಅವತ್ತು ಹೇಳಿದ್ರು ಕಾಂಗ್ರೆಸ್ ಅನ್ನ ವಿಸರ್ಜಿಸಿ ಅಂತ, ಆದ್ರೆ ಅದನ್ನ ಮಾಡದೆ ಕಾಂಗ್ರೆಸ್ ಒಂದು ಪಟ್ಟೆಯಾಗಿ. ಹೌದು, ಅದು ಮೊದಲನೇದು. ಎರಡನೇದು ಇನ್ನೊಂದೇನಂದ್ರೆ ಈ ಸರ್ಕಾರದ ಬಗ್ಗೆ ಇರುವಂತಹ ಬಹಳ ದೊಡ್ಡ ಆಕ್ರೋಶ ಮೋದಿ ಅವರಿಗೆ ಆರಂಭದ ದಿನಗಳಿಂದ. ಅಂದ್ರೆ ಇಷ್ಟು ಒಂದು ಬಜೆಟ್ ಅಲ್ಲಿ ರಾಜ್ಯದವರು ಬಜೆಟ್ ಇಟ್ಟಿದ್ದಾರೆ, ಕೇಂದ್ರದಿಂದ ಬಜೆಟ್ ಬಂದಿದೆ. ಇದನ್ನ ಒಂದು ಮಿಷನರಿ ಸರ್ಕಾರ ಅನ್ನೋದನ್ನ ಸರಿಯಾಗಿ ಸದ್ಬಳಕೆ ಮಾಡಿ ಜನರಿಗೆ ಅದನ್ನ ತಲುಪಿಸಿಲ್ಲ ಅನ್ನುವಂಥದ್ದು. ಇವತ್ತು ಉದಾಹರಣೆಗೆ ಸ್ಮಾರ್ಟ್ ಸಿಟಿಗೆ 836 ಕೋಟಿ ಕೊಟ್ರೆ ಕೇವಲ 36 ಕೋಟಿ ಖರ್ಚು ಮಾಡಿದ್ದಾರೆ. ಇರಿಗೇಷನ್ ಪ್ರಾಜೆಕ್ಟ್ಗೆ 5668 ಕೋಟಿ ಕೊಟ್ರೆ ಕೇವಲ ಎಷ್ಟು ಖರ್ಚು ಮಾಡಿದೀವಿ ಅಂತ ಸುದ್ದಿ ಇಲ್ಲ. ಇವತ್ತು SC ST ಗಳಿಗೆ ನೀವು ದುಡ್ಡು ಇಟ್ಟಿದ್ರೆ ನಿಮ್ಮ ಬಜೆಟ್ ಅಲ್ಲಿ ಸುದ್ದಿ ಇಲ್ಲ. ನಾವು ಸೌತ್ ಅಲ್ಲಿ ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ನಮ್ಗೆ ವಾಪಸ್ ಬರ್ತಾನೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಇದೆ. ಕರ್ನಾಟಕದ ಟ್ಯಾಕ್ಸ್ ಅನ್ನ ಉತ್ತರ ಭಾರತದ ರಾಜ್ಯಗಳಿಗೆ ಹಂಚುತ್ತಾ ಇದ್ದಾರೆ. 15 ಫೈನಾನ್ಸ್ ಕಮಿಷನ್ ಅಲ್ಲಿ ಅದ್ರ ಲೆಕ್ಕನು ಕೊಡ್ಬೇಕಲ್ವಾ, ನಮ್ಮ ರೇಟ್ಸ್ ಇಲ್ವಾ ಕರ್ನಾಟಕದವರಿಗೆ? 14 ಫೈನಾನ್ಸ್ ಕಮಿಷನ್ ಅಲ್ಲಿ 40%, 32% ಇದ್ದಂತ ಕಡೆದಲ್ಲಿ 40% ಕೊಟ್ಟಿದೀವಿ. ಇದು ರಾಜ್ಯಗಳಲ್ಲಿ ಏನ್ ಹೋಗ್ಬೇಕು ಅದು ಹೋಗಿದೆ. ಇಲ್ಲಿರುವಂತದ್ದು ಏನಂದ್ರೆ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಅಲ್ಲಿ ಏನ್ ಅಲೋಕೇಶನ್ ಮಾಡಿದ್ರು ಬಜೆಟ್ ಅದನ್ನೇ ಪರಿಣಾಮಕಾರಿಯಾಗಿ ಉಪಯೋಗಿಸಿಲ್ಲ, ಕೇಂದ್ರ ಕೊಟ್ಟಿರೋದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಿಲ್ಲ ಅನ್ನುವಂತ ಬಹಳ ದೊಡ್ಡ ನರೇಂದ್ರ ಮೋದಿ ಅವರಿಗೆ. ಕರ್ನಾಟಕದಲ್ಲಿ ನಮಗೆ ಅಧಿಕಾರ ಕೊಡಿ, ಲೆಕ್ಕ ನಮಗೆ ಕೇಳಿ ಅಂತ. ನಾರಾಯಣ ಸ್ವಾಮಿ ಅವರೇ, ಇದು ಫೆಡರಲ್ ಸಿಸ್ಟಮ್ ಅಲ್ಲಿ ನಾವಿದೀವಿ. ಪ್ರಜಾತಂತ್ರದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಸರ್ಕಾರ, ಕೇಂದ್ರದ ಒಂದು ಸರ್ಕಾರ,
ಹಲವು ಪಕ್ಷಗಳ ಸರ್ಕಾರಗಳು ಇದೆ. ತಾವು ಕೂಡ ಯುನೈಟೆಡ್ ಫ್ರಂಟ್ ಅಲ್ಲಿ ಸರ್ಕಾರ ಇತ್ತು, ತಾವು ಕೂಡ ಸಂಸದರಾಗಿದ್ದು, ನನ್ನ ಊಹೆ ಸಂಸದರಾಗಿದ್ದೆ. ಸೊ ಇವತ್ತು ಮೋದಿಯವರು ಕೇಳ್ತಿರೋದು ಇಷ್ಟೇನೆ, ನೋಡಿ ಕರ್ನಾಟಕದಲ್ಲಿ ಇಂಥದ್ದೊಂದು ಸರ್ಕಾರ ತೆಗೆದುಹಾಕಿ ನಮ್ಮ ಸರ್ಕಾರ ಕೊಡಿ, ನಾನು ಕೇಂದ್ರದಲ್ಲಿದ್ದೀನಿ, ನಾಳೆ ನೀವು ಬಂದಾಗ ನೋಡಿ ಫಲ ಇದು ನೀವು ಮಾಡಿಲ್ಲ ಮೋದಿಯವರೇ ಅಂತಂದಾಗ ನಾನು ಉತ್ತರ ಕೊಡಕ್ಕೆ ರೆಡಿ ಇದ್ದೀನಿ ಅಂತ. ಸೊ ಕೇಂದ್ರದಲ್ಲಿ ನಾನೇ ಬರಬೇಕು, ರಾಜ್ಯದಲ್ಲಿ ನಮ್ಮದೇ ಇರಬೇಕು ಅಂತ. ಈ ಪ್ರಶ್ನೆಗೆ ಉತ್ತರ ಕೊಡೋ ಪೂರ್ವದಲ್ಲಿ ಮನೆ ಶ್ರೀಕಂಠೇಗೌಡರು ಒಂದು ಮಾತನ್ನು ಹೇಳಿದರು. ಮನೆ ದೇವೇಗೌಡರು ಒಕ್ಕಲಿಗರು ಮಾತ್ರ ನಾಯಕರಲ್ಲ ಅನ್ನೋಂಥ ಮಾತು. ನಾನು ಮಾನ್ಯ ಮೋದಿರವರು ದೇವೇಗೌಡರ ಬಗ್ಗೆ ಮಾತಾಡಿದ್ದಂಥ ವಿಚಾರದ ಬಗ್ಗೆ ನಾನು ಹೇಳಿದೆ. ಆ ಸಮುದಾಯದ ಬೆಂಬಲವನ್ನು ತೆಗೆದುಕೊಳ್ಳೋದಕ್ಕಾಗಿ, ಸಿಂಪತಿ ತೆಗೆದುಕೊಳ್ಳೋದಕ್ಕಾಗಿ ಮಾನ್ಯ ಮೋದಿ ಆ ರೀತಿಯಲ್ಲಿ ಅವರು ಅದನ್ನು ಆ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷದ ವಿರುದ್ಧ ಎತ್ಕೊಟ್ಟೋದಕ್ಕಾಗಿ ಬಳಕೆ ಮಾಡಿಕೊಳ್ಳೋದು ಅಂತ ಅಷ್ಟೇ ಹೊರತು ಮಾನ್ಯ ದೇವೇಗೌಡರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಅಂತ ಯಾವತ್ತೂ ಹೇಳಿಲ್ಲ. ಆಮೇಲೆ ಇಲ್ಲಿ ಈ ವಿಚಾರಕ್ಕೆ ಬಂದಾಗ ಮಾನ್ಯ ಮೋದಿರವರು ಇವತ್ತು ಈ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಕೆ ಹೋದಾಗ ಮಾನ್ಯ ಖರ್ಗೆ ಅವರು ವಿಷಯ ಪ್ರಸ್ತಾಪ ಮಾಡಿದ್ರು. ಮಾನ್ಯ ಖರ್ಗೆ ಅವರು ದಲಿತ ನಾಯಕರಷ್ಟಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲೇ ಕಾಂಗ್ರೆಸ್ನ ಹಿರಿಯ ನಾಯಕರು. ಅದನ್ನೇ ಅದು ಮಾಡಬಹುದಾಗಿತ್ತು. ಇನ್ನೊಂದು ಒಂದು ಕಡೆ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ, ಇವ್ರು ಅವಕಾಶನೇ ಕೊಡಲಿಲ್ಲ ಒಬ್ಬ ದಲಿತನಿಗೆ, ನಾನು ಕೊಟ್ಟೆ ರಾಷ್ಟ್ರಪತಿ ಮಾಡಿದೆ. ಇನ್ನೊಂದು ಕ್ಷಣದಲ್ಲಿ ಅವರು ಇಷ್ಟು ಮೋದಿ ಇವ್ರ ಬಗ್ಗೆ, ಮನೆ ಖರ್ಗೆ ಅವ್ರ ಬಗ್ಗೆ ಹೇಳುವಂತ ಮೋದಿರವರು ನಂತರ ಹೇಳ್ತಾರೆ, ಈ ಖರ್ಗೆ ಅವ್ರಿಗೆ ಎಷ್ಟು ಜಮೀನಿದೆ ಅಷ್ಟು ಆಸ್ತಿ ಇದೆ ಅಂತ ನಿಮ್ಗೆ ಸಂಪತ್ತು ಎಷ್ಟಿದೆ ಪ್ರಶ್ನೆ ಆಗ್ತಾರೆ. ಅಲ್ಲ ಹೇಳುದು ಅಂದ್ರೆ ನೀವು ಹೇಳ್ಬಾರ್ದು ಅಂತಲ್ಲ, ಅಲ್ಲಿಗೆ ನೀವು ಅಂತವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಯಾಕೆ ಹೇಳ್ತೀರಿ? ಅವ್ರು ಎಷ್ಟೆಲ್ಲ ಅಂದ್ರೆ ಅರ್ಥ ಏನ್ ಬಂತು, ಅವ್ರ ವಾಮ ಮಾರ್ಗದಿಂದ ಭ್ರಷ್ಟಾಚಾರದ ಮುಖಾಂತರ ಅವರ ಆದಾಯಕ್ಕೆ ಮೀರಿದ ಪಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪನೆ ಮಾಡ್ತಾರೆ. ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋದನ್ನ ಆ ಸಮುದಾಯವನ್ನು ಎತ್ಕಟ್ಟುವಂತ ಕೆಲಸನೂ ಮಾಡ್ತಾರೆ. ಮೂರನೇ ಪ್ರಶ್ನೆ ಬರ್ತಾ ಇದ್ದೀನಿ. ಇಲ್ಲಿ ಮಾನ್ಯ ಮೋದಿರವರು ಇನ್ನೊಂದು ವಿಚಾರ ಹೇಳಿದ್ರು, JDS ಶ್ರೀಕಂಠೇಗೌಡ್ರೆ ಇದು ಕ್ಲಾರಿಟಿ ಇರ್ತಕ್ಕಂಥದ್ದು ಮೋದಿ ಅವರಿಗೆ ಮಾತ್ರ. ಏನಿದೆ ಅಂತಂದ್ರೆ ಕರ್ನಾಟಕದ ಚುನಾವಣೆಯನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ಫೈಟ್ ಆಗ್ಬೇಕು, JDS ಗೆ ಓಟ್ ಹೋಗ್ಬಾರ್ದು. ಹೋದ್ರೆ ಅದು ಬೈ ಚಾನ್ಸ್ JDS ಕೂಡ ಸೀಟ್ ಬಂದ್ಬಿಟ್ರೆ ನಾಳೆ ಮೈತ್ರಿ ಸರ್ಕಾರ ಆದಾಗ ನಾವು ಇವ್ರ ಮನೆಗೆ ಹೋಗ್ಬೇಕು, ಶ್ರೀಕಂಠೇಗೌಡರ ಮನೆಗೆ ಹೋಗ್ಬೇಕು, ಬನ್ನಿ ಸ್ವಾಮಿ ನಮ್ಮ ಜೊತೆಗೆ, ದೇವೇಗೌಡರ ಮನೆಗೆ ಹೋಗ್ಬೇಕು, ಬಸವರಾಜ ಹೊರಟ್ಟಿ ಅವ್ರ ಮನೆಗೆ ಹೋಗ್ಬೇಕು. ಅದ್ರ ಉಸಾಬರಿನೇ ಬೇಡ, ನೇರ ಏನಿದ್ರು ಕೂಸ್ತಿ ನಾವು ಹಿಡಿತೀವಿ ಕಾಂಗ್ರೆಸ್ ಬಿಜೆಪಿ ಅವರು. ಅದು ರಣತಂತ್ರ ಅಂತ ನನಗನ್ನಿಸ್ತಾ ಇದಪ್ಪ. ಇಲ್ಲ ಊಗಾರ್ ಈ ವಿಚಾರದಲ್ಲಿ ಅವರು ರಣತಂತ್ರ ಎಣಿಯಕ್ಕೆ ಹೋಗ್ತಾ ಇರ್ಬೋದು. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ವಿರೋಧ ಮಾಡಲ್ಲ. ಆದರೆ BJPಯ ಇಲ್ಲಿ 5 ವರ್ಷಗಳ ಆಡಳಿತ, ಕಾಂಗ್ರೆಸ್ನ 5 ವರ್ಷದ ಆಡಳಿತ ಮತ್ತು ಕೇಂದ್ರದಲ್ಲಿ ಇವತ್ತು ಮೋದಿಯವರ ಆಡಳಿತ ನೋಡಿ ಜನ ಯಾಕೆ ರಾಷ್ಟ್ರೀಯ ಪಕ್ಷಗಳ ಪರ ನಿಲ್ಲಬೇಕು ಅನ್ನುವಂಥ ಗಂಭೀರವಾದ ಚಿಂತನೆಯನ್ನು ಕರ್ನಾಟಕದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ನೀವು ಅಧಿಕಾರಕ್ಕೆ ಬಂದ ತಕ್ಷಣ ಬೆಲೆ ಇಳಿಸ್ಬಿಡ್ತೀವಿ ಅಂದರು ಮೋದಿಯವರು. ಯಾವ ಬೆಲೆ ಇಳಿಸಿದ್ರು? ಗಗನಕ್ಕೆ ಹೋಯ್ತು. ಡೀಸೆಲ್ ಪೆಟ್ರೋಲ್ ಬೆಲೆ ಯಾವತ್ತೂ ಇಷ್ಟೇ ಇರಲಿಲ್ಲ. ವರ್ಷಕ್ಕೆ 2 ಲಕ್ಷ ಕೋಟಿ ಹುದ್ದೆ ಸೃಷ್ಟಿ ಮಾಡ್ತೀವಿ ಅಂದರು. ಯಾವ ಸೃಷ್ಟಿ ಮಾಡಿದ್ರು? ಓಲಿ ರೈತರ ಆತ್ಮಹತ್ಯೆ ನಿಲ್ಲಿಸಿದ್ರ? ಇಲ್ಲ. ಯಾವ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದಾರೆ? ಇವತ್ತು ಕರ್ನಾಟಕದ ಜನ 2 ರಾಷ್ಟ್ರೀಯ ಪಕ್ಷಗಳು ಕಪ್ಪ ಕಾಣಿಕೆ ಸ್ವೀಕಾರ ಮಾಡುವ ಪಕ್ಷಗಳು ಅನ್ನುವಂಥ ಹಿನ್ನೆಲೆಯಲ್ಲಿ, 2 ಪಕ್ಷಗಳ ಕಳೆದ 10 ವರ್ಷಗಳು ನೋಡಿದ ಹಿನ್ನೆಲೆಯಲ್ಲಿ ಈ 2 ರಾಷ್ಟ್ರೀಯ ಪಕ್ಷಗಳಿಗೆ ಭ್ರಮ ನಿರಸನ ಕಾದಿದೆಯೇ ಹೊರತು ಇವರೇನೋ ನಾವೇ ಹಣಾಹಣಿ ನೇರ ಮಾಡ್ಕೊಬಿಡ್ತೀವಿ ಅನ್ನೋಂಥದ್ದು ಸತ್ಯಕ್ಕೆ ದೂರವಾದ ವಾಸ್ತವಿಕ ನೆಲೆಗಟ್ಟಿನ ವಿಚಾರಕ್ಕೆ ಕಳಚಿ ಈಚೆ ಬರಬೇಕಾಗಿದೆ. ಬಸವರಾಜ ಹೊರಟ್ಟಿ ಅವರೇ, ನಿಮ್ಮ ಪಕ್ಷ 3ನೇ ಸ್ಥಾನಕ್ಕೂ ಬರಲ್ಲ, ಅದು 3ನೇ ಸ್ಥಾನಕ್ಕೆ ಬರಕ್ಕೂ ಲಾಯಕ್ಕಲ್ಲ, ಕುಂಟುತ್ತಾ ತೆವಳ್ತಾ ಬರ್ತಾ ಇದೆ. ವೋಟ್ ವೇಸ್ಟ್ ಮಾಡ್ಕೋಬೇಡಿ. ಒಂದ್ ಕಡೆ ದೇವೇಗೌಡರನ್ನ ಹಾಡಿ ಹೋಗಿರ್ತಾರೆ ಮೋದಿ ಅವರು, ಇನ್ನೊಂದ್ ಕಡೆ ಬಂದು JDS ವೋಟ್ ಹಾಕ್ಬೇಡಿ ಅಂತಾರೆ. ಏನಿದು ನನಗಂತೂ ಅರ್ಥನೇ ಆಗ್ತಲ್ಲ ಮೋದಿ ಅವರ ರಣತಂತ್ರಗಳು. ಮೋದಿ ಅವ್ರ ತಲೆ ಸರಿ ಇಲ್ಲ. ನಿನ್ನ ಮಾತಾಡಿದ್ರೆ ಏನ್ ಮಾತಾಡ್ತಾರೆ, ಇವತ್ತೊಂದು ಮಾತಾಡ್ತಾರೆ. ಅದಕ್ಕೆ ತಲೆ ಸರಿ ಇಲ್ಲ, ಏನ್ ಮಾತಾಡೋದಕ್ಕೆ ಬೆಲೆ ಕೊಡಂಗಿಲ್ಲ ನಾವು. ಭಾಳ ಚಲೋ ತಲೆ ಇದ್ದಿದ್ದಕ್ಕೆ ಲಿಂಗಾಯತ್ ವೀರಶೈವ ಅಂತ ಹೊಡೆದು ಇಡೀ ಸಮಾಜ ಹಾಳ್ಗೆಡವಿದ್ರಲ್ಲ ಉತ್ತರ ಕರ್ನಾಟಕದಾಗ. ಮಂದಿ ಎಲ್ಲ ಬರೋಬ್ಬರಿ ಹೊಡ್ಕೊಂಡಾರ ಒಬ್ರಿಗೊಬ್ರಿಗೆ. ಇದೆಲ್ಲ ತಲೆ ಸರಿ ಇದ್ದವರೇ ಮಾಡೋದಾ? ತಲೆ ಸರಿ ಇದ್ದವ್ರ ಮಾಡಾಯ್ತು ನಾವು. ಮಾತೆ ಮಹಾದೇವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ JDS ಗೆ ಮಾಡಿಲ್ಲ ಅಂತ ಹೊರಗ್ ಬರ್ತೀನಿ ಅಂತ ಹೇಳಿದ್ರಿ. ಮತ್ತೆ ಅಲ್ಲಿ ಜಗಳ. ದೇಶದ ಪ್ರಧಾನಿ ತಲೆ ಸರಿ ಇಲ್ಲ ಅಂತ ಹೇಳ್ತೀರಾ ನೀವೊಬ್ರು ಮೇಲ್ಮನೆ ಹಿರಿಯ ಸದಸ್ಯರಾಗಿ. ಇದೆಲ್ಲ ಸರಿ ಇದೆಯಾ? ಇದು ರಾಜಕಾರಣದಲ್ಲಿ ತಾವು ಬಳಸುವಂತ ಶಬ್ದದ ಬಳಕೆ.
ನಿನ್ನೆ ದೇವೇಗೌಡ ಅವರು ಇವತ್ತು ಮಾತಾಡಿದ್ರು, ನಮ್ಮ ಪಕ್ಷದ ಬಗ್ಗೆ ಮಾತಾಡಿದ್ರೆ JDS ಗೆ vote ಹಾಕೋದು ಬೇಡ. ಡೆಫಿನೆಟ್ ಆಗಿ ಅವತ್ತೇ ಕ್ಲಿಯರ್ ಮಾಡಿದ್ದಾರೆ. ಒಬ್ಬ ಹಿರಿಯರಿಗೆ ಏನ್ ಗೌರವ ಕೊಡ್ಬೇಕು ಅನ್ನೋದನ್ನ ನಾವೆಲ್ಲ ಕಲಿಬೇಕು. ಅದು ಸಂಸ್ಕಾರ ಮತ್ತು ಮೌಲ್ಯದ ರಾಜಕಾರಣ. ಬೇಡ ಅವ್ರಿಗೆ ಇರ್ಬೇಕು. ಒಬ್ಬರು ಹಿರಿಯರಾದಂತ ದೇವೇಗೌಡ ಪಕ್ಷದಲ್ಲಿ ಇದ್ದಂತವ್ರು ನಿನ್ನೆ ಮಾತಾಡಿದ್ರೆ ಇವತ್ತೇನ್ ಮಾತಾಡೋದು ಗೊತ್ತಾಗಬೇಕಲ್ಲ. ನಿನ್ನೇನ್ ಮಾತಾಡಿ ಇವತ್ತು ಮಾತಾಡ್ಬೇಕು. ಕ್ಲಿಯರ್ ಆಗಿ ಮಾತಾಡಿದ್ದಾರೆ ಸರ್. ಕ್ಲಿಯರ್ ಮತ್ತೇನು ನಮ್ಮ ಪಕ್ಷ ಏನ್ ತಿಳ್ಕೊಂಡಿರಿ? ನಮ್ಮ ಪಕ್ಷ ವಿರೋಧ ಮಾಡ್ತೀವ್ರಿ, ನಾವ್ ಹೇಳ್ತೀವಿ, ಟೀಕೆ ಮಾಡ್ತೀವಿ, ವಿಶ್ಲೇಷಣೆ ಮಾಡ್ತೀವಿ. ನೀವೇಕೆ ಮೈ ಮೇಲೆ ಚೇರ್ ಬಿಟ್ಕೊಂಡು ಹಾವು ಬಿಟ್ಕೊಂತಾರ ಒಂದೇ ಸಮ ಕುಡಿತೀರಾ? ಯು ಹ್ಯಾವ್ ಟು ರಿಯಾಕ್ಟ್ ಇನ್ ದ ಪ್ರಾಪರ್ ವೇ. ಇಟ್ ಇಸ್ ಎ ಡೆಮೋಕ್ರಾಟಿಕ್ ಸಿಸ್ಟಮ್ ಸರ್. ಹಾವು ಬಿಡುದು ಚೋಳು ಬಿಡುದು ಎಲ್ಲ ನಮ್ಮ ಪಕ್ಷ ಆಗಿಲ್ಲ. ಅಲ್ಲ ಸರ್, ನೀವು ನಮ್ಗೆ ಟೀಕೆ ಮಾಡಲ್ಲ, ನಾವು ನಿಮ್ಗೆ ಟೀಕೆ ಮಾಡಲ್ಲ. ಆರೋಗ್ಯಕರವಾದ ಟೀಕೆನ ಮಾಡಿ ನೀವು ಪ್ರಧಾನಿಗಳಿಗೆ ತಲೆ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಮಾತಾಡಕ್ ಹೋಗ್ತೀರಾ? ನಿನ್ನೆ ಮಾತಾಡಿ ಇವತ್ತು ಮಾತಾಡಿದ್ರೆ ಬೇರೆ ಪಕ್ಷ ಬಗ್ಗೆ ಟೀಕೆ ಮಾಡಿದ್ರೆ ಯಾವ ತರ ಮಾತಾಡಕ್ಕೆ ಯಾಕೆ ಮಾಡಬಾರ್ದು ಹೇಳಿ? ಏನ್ ಕಿಮ್ಮತ್? ಏನ್ ಬೇಕಾದ್ ಮಾತಾಡ್ಬೇಕ? ಹಿರಿಯ ರಾಜಕಾರಣಿಗಳು, ನಾನ್ ನಿಮ್ಮಿಂದ ಇದು ನಿರೀಕ್ಷೆ ಮಾಡಲ್ಲ ಸರ್. ಸೊ ಹೊರಟಿಯವರೇ, ಇಲ್ಲ ಅವ್ರ ತಲೆ ಸರಿ ಇಲ್ಲ ಅನ್ನೋದು ನಾನು ಒಪ್ಪಕ್ಕಾಗಲ್ಲ. ಒಂದು ಪೊಲಿಟಿಕಲಿ ನಿಮ್ಮನ್ನ ಅವ್ರು ಎಲ್ಲ ಒಂದ್ ಕಡೆ ಕನ್ಫ್ಯೂಸ್ ಮಾಡಕ್ ಶುರು ಮಾಡಿದಾರ ಅಂತ ದೇವೇಗೌಡರ ಪಕ್ಷಕ್ಕೆ ವೋಟ್ ಹಾಕ್ಬೇಡಿ. ದೇವೇಗೌಡರು ಹೋಗುತ್ತಾರೆ, ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದಾರೆ, ವೋಟರ್ಸ್ ಕನ್ಫ್ಯೂಸ್ ಮಾಡ್ತಾ ಇದಾರೆ. ಲಕ್ಷ್ಮಣ, ನಾ ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ತಲೆ ಯಾಕೆ ವಿಷಯ ಆಗ್ತಿದೆ ಅಂದ್ರೆ ಇನ್ನೊಬ್ಬರನ್ನ ಬಹಳ ಕೀಳಾಗಿ ಮಾತಾಡಬಾರ್ದು. ಯಾರೇ ಇರ್ಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಅವ್ರು ಹೇಳೋದು ಜೆಡಿಎಸ್ ವೋಟ್ ಹಾಕ್ಬೇಡಿ, ವೇಸ್ಟ್ ಮಾಡ್ಕೋಬೇಡಿ, ಜೆಡಿಎಸ್ ಪೊಲಿಟಿಕಲಿ ಅವ್ರು ಹೇಳ್ತಿರೋದು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಅಂತ. ಈ ನೀವು ಬಿಜೆಪಿ ವೋಟ್ ಹಾಕ್ಬೇಡಿ ಅಂತ ಹೇಳೋದು ಮೋದಿ ಪಾರ್ಟಿ ಅದು ಬಂದ್ರೆ ಕರ್ನಾಟಕ ಹಂಗಾಗುತ್ತೆ. ಇಲ್ಲ, ಯಾವ ನಕ್ಸಲರು ಛತ್ತೀಸ್ಗಢದಲ್ಲಿ ನಮ್ಮ ಪೊಲೀಸರನ್ನ ಸೈನಿಕರನ್ನ ಗುಂಡಿ ಕೊಲ್ತಿದಾರೋ ಅವ್ರನ್ನೆಲ್ಲ ನಿಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪ್ರಕಾಶ್ ಅವರು ಗೃಹ ಮಂತ್ರಿ ಇದ್ದಾಗ ನಮ್ದೇ ಶಿವಮೊಗ್ಗದ ಎಸ್ಪಿಗಳು ಪಟ್ಟಿ ಮಾಡಿದಾಗ ಬೇಷರತ್ತಾಗ ಅವ್ರನ್ನೆಲ್ಲ ಬಿಡುಗಡೆ ಮಾಡಿದ್ರಿ. ಪೊಲೀಸರು ಜೀವಗಳಿಗೆ ಬೆಲೆ ಇಲ್ವಾ? ಪೊಲೀಸರು ತನಿಖೆಗಳಿಗೆ ಬೆಲೆ ಇಲ್ವಾ? ಯಾವ ಸಂವಿಧಾನ ಉಳಿಸಿಂದ ನೀವೆಲ್ಲ ಮಾತಾಡ್ತೀರಾ? ನಾವು ಮಾತಾಡ್ತಾ ಇರೋದು ಹೊರಟವರೇ. ನೀವು ಅಸದ್ವಯಸ್ಸಿ ಕರ್ಕೊಂಡ್ ಬರ್ತಾ ಇದ್ರಿ. ಅವ್ರ ಉಗ್ರ ಸಂಘಟನೆ ಜೊತೆ ಸಂಪರ್ಕ ಇರತಕ್ಕಂಥ ಮೂಲಭೂತವಾದ ಪಕ್ಷಗಳು ಅವ್ರನ್ನೇ ಕರ್ಕೊಂಡ್ ಬರ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಕರ್ನಾಟಕದಂತ ಶಾಂತಿ ರಾಜ್ಯಕ್ಕೆ ಯಾಕೆ ಬೇಕು ಅವರು? ಹೊರಟಿವ್ರೆ ಮುಗಿತಾ? ಮುಗಿತೇನ್ರಿ ನಿಮ್ದ? ಹೇಳಿ ಹೊರಟಿವ್ರೆ. ಹಲೋ, ಮಾತಾಡಿ ಹೊರಟಿವ್ರೆ. ಈಗ ನಾ ಏನ್ ಹೇಳ್ತೀನಿ, ಎಷ್ಟೇ ದೊಡ್ಡವ್ರು ಇರ್ಲಿ ಯಾರೇ ಇರ್ಲಿ, ಮಾತನಾಡುವಾಗ ಸಣ್ಣವರಂತ ಬಹಳ ಕೀಳು ಮಾತಾಡಬಾರ್ದು. ಇವತ್ತಂದ್ರೆ ಹಿಂದೆ ಯಾಕೆ ಬಂದ್ರು ನಮ್ ಕಡೆ ಇವರು? 2006 ಯಾಕೆ ಬಂದ್ರು? ಇವತ್ ನಾಳೆ ಅವ್ರು ಹೇಳಿ ಅವ್ರ ಬಹುಮತ ತಗೋತೀವಿ ಅಂತ ಹೇಳಿ ಮತ್ತೊಂದ್ ಹೇಳಿ ನಮಗೆ ವೋಟ್ ಹಾಕಿ ವೇಸ್ಟ್ ಆಗತ್ತೆ ಅಂತ ಹೇಳಿ ಬಿಜೆಪಿ ವೋಟ್ ಹಾಕಿ ವೇಸ್ಟ್ ಆಗ್ತಿದೆ ಅನ್ನೋದು ಇನ್ನೊಬ್ರು ಏನ್ ಅನ್ಸುತ್ತೆ ಅವ್ರಿಗೆ? ನಾವೆಂದೂ ಇಲ್ಲ, ನಮಗ್ ವೋಟ್ ಹಾಕಿ ಇಷ್ಟು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ಬಿಜೆಪಿ ವೋಟ್ ಹಾಕ್ರಿ, ಕಾಂಗ್ರೆಸ್ ವೋಟ್ ವೇಸ್ಟ್ ಆಗ್ತದೆ ನಾವ್ ಹೇಳಂಗಿಲ್ಲ. ನಾವು ನಮ್ಮ ಪಕ್ಷವನ್ನ ಬಹಳ ಕೀಳು ದೃಷ್ಟಿ ನೋಡಿ ನಮಗೂ ಆಗ್ತಿದೆ. ನಮ್ಮ ಪಕ್ಷದಲ್ಲಿ ಇಷ್ಟೆಲ್ಲ ನಾವು ಕಾರ್ಯಕರ್ತರಿದ್ದೀವಿ, ಕೆಲಸ ಮಾಡ್ತೀವಿ. ನಮ್ಮ ಪಕ್ಷಕ್ಕೆ ಏನ್ ಬೇಕಾದ್ ಮಾತಾಡಿದ್ರೆ ದೊಡ್ಡವ್ರದ್ದು ಏನ್ ಬೇಕಾದ್ ಮಾತಾಡಕ್ಕಾಗತ್ತೆ? ಮಾತಾಡಬಾರ್ದು. ನಿನ್ನೆ ಮಾತಾಡಿದಾರೆ, ಇವತ್ತು ಮಾತಾಡಿದ ದಾಟಿಗಳು ಬೇರೆ ಆಗ್ತಾ ಇಲ್ಲ. ಜೊತೆಗೆ ನೀವು ರಾಜ್ಯದಲ್ಲಿ ಯಾಕೆ ಅವರ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತ ವಿಷಯವನ್ನ ಏಕತೆ ದೃಷ್ಟಿಯಿಂದ ಕರ್ನಾಟಕದಂತ ಶಾಂತಿ ರಾಜ್ಯಕ್ಕೆ ಯಾಕೆ ಜೆಡಿಎಸ್ ಮಾಡ್ಕೋಬೇಕು ಅನ್ನೋ ಪ್ರಶ್ನೆಯನ್ನ ಪ್ರಧಾನಿಗಳಿಟ್ಟಿದ್ದಾರೆ ಸರ್. ನೋಡಿ, ಅದನ್ನೆಲ್ಲ ತೆಗೆದು ಬಹಳ ತಾಲೂಕ್ ಮಂತ್ರಿ ಆಗಿದ್ದೆ ಅಲ್ಲಿ. ಅದನ್ನ ಹೇಳೋದಕ್ಕೆ ಇನ್ನೊಂದ್ಸರಿ ಕರೆ ಹೇಳ್ತೀನಿ. ಲಕ್ಷ್ಮಣ, ಒಂದ್ ನಿಮಿಷ ಕೇಳಿ. ನಾ ಮಾತಾಡಕ್ ಬಿಡ್ಲಿ, ಅಮ್ಮರ ಮಾತಾಡ್ಲಿ. ನಾ ಏನಂತಿದೀನಿ, ಅವ್ರು ಯಾಕೆ ಒಪ್ಕೊಂಡಿರೋದು ಉತ್ತರ ಹೇಳ್ತೀನಿ. ಯಾರು ನಮ್ಮ ಮನಿಗ್ ಬಂದಿದ್ರು, ಯಾರು ನನ್ ಕಡೆ ಕೇಳಿದ್ರು ಎಲ್ಲ ಹೇಳ್ತೀನಿ ನಾನು. ಒಂದ್ ನಿಮಿಷ ಕೇಳಿ. ದೇವೇಗೌಡ ಇವತ್ತು ನೋಡಿ ಬಹಳ ಹಗುರವಾಗಿ ಕೀಳು ದೃಷ್ಟಿಯಿಂದ ಮಾತಾಡಿದ್ರೆ ಪದ್ಧತಿ ಅಲ್ಲ ಅಂತ ಹೇಳ್ತೀನಿ ನಾನು. ನಿನ್ನ ಹಂಗ ಮಾತಾಡಿದ್ರೆ ಇವತ್ತು ಹಿಂಗ್ ಮಾತಾಡಿದ್ರೆ ಸರಿ, ನೀವ್ ಹೇಳಿ ನೋಡುದು. ಅವ್ರು ಹೇಳ್ತಿರೋದು ಪೊಲಿಟಿಕಲಿ ಇವೆಲ್ಲ ಗೇಮ್ಗಳು ಅಂತ. ಪೊಲಿಟಿಕಲಿ ಅವರು ಜೆಡಿಎಸ್ ಅವರಿಗೆ ಡಿಬೇಟ್ ಮಾಡುವ, ವಿಶ್ಲೇಷಣೆ ಮಾಡುವ ತಾಳ್ಮೆನೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಮುಗಿಸ್ಬಿಡ್ಲಿ. ತಾಳ್ಮೆ ಕಳ್ಕೊಂಡಿಲ್ಲಮ್ಮ. ತಾಳ್ಮೆ ಬಹಳ 38 ವರ್ಷ ಆಯ್ತು ನಾನು. ತಾಳ್ಮೆ ಎಲ್ಲ ನನ್ನ ಕಡೆ ಇದೆ, ಬಹಳ ನನ್ನ ತಾಳ್ಮೆ ಯಾರಿಗಿಲ್ಲ. ಬಟ್ ನಾವೇನಿಲ್ರಿ, ನೀವು ಗಿಮಿಕ್ ಈ ತರ
ಗಿಮಿಕ್ ಐತಂದ್ರೆ ನಾವು ಅದೇ ತರ ಮಾಡ್ತೀವಿ. ನಮ್ಗೆ ಯಾಕೆ ನೀವು ತಪ್ಪು ತಿಳ್ಕೊತೀರಿ? ಸೊ ಅಂದ್ರೆ ಶ್ರೀಕಂಠೇಗೌಡ ಪ್ರಕಾರ ದೇವೇಗೌಡರ ಬತ್ತಳಿಕೆಯಲ್ಲಿ ಇನ್ನೂ ಅಸ್ತ್ರಗಳಿದಾವೆ, ಅಸ್ತ್ರಗಳು ಬಿಡ್ತೀರಾ ಅಂತ ನೆನೆ ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ವಾ, ಪ್ರಧಾನಿಗಳು ಏನೇನೋ ಫೈಲ್ ಎಲ್ಲ ಸ್ಟಡಿ ಮಾಡ್ಬಿಟ್ಟಿದ್ರು, ಏನೇನೋ ಸಿಕ್ಕಿಲ್ಲ ಅದಕ್ಕೆ ಹೋಗ್ಲಿದ್ದು ಅಂತ. ಯಾಕೆ ಅಷ್ಟು ಇರಿಟೇಟ್ ಮಾಡ್ಕೋತೀರಾ? ಒಂದು ರಾಜ್ಯಕ್ಕೆ ಒಬ್ಬೊಬ್ರು ಮಾತಾಡಿ, ನೀವು ಅವ್ರು ಮಾತಾಡಿ. ನಾವು ನಮ್ಮ ವಿಚಾರವನ್ನು ಹೇಳಕ್ಕೇನು ಸ್ವತಂತ್ರ ಇಲ್ಲ ನಮ್ಮ ದೇಶದಲ್ಲಿ. ನಮಗೂ ವಾಕ್ ಸ್ವಾತಂತ್ರ್ಯ ನಾವ್ ಹೇಳ್ತೀವಿ, ನಾವೇನು ಹುಚ್ಚುಚಾರ ಮಾತಾಡೋದಿಲ್ಲ. ಇವತ್ತೇನಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮಾಡ್ತಾರೆ, ಏನೊಂದು ಅಲ್ಪಸಂಖ್ಯಾತ ಓಟ್ ಸಿಗಬಾರ್ದು ಅಂತ ಬಿ ಟೀಮ್ ಅಂತ ಹೇಳ್ತಾರೆ. ಇವರು ದೇವೇಗೌಡರನ್ನ ಹೊಗಳ್ತಾರೆ. ಹಿಂಗ್ ಮಾಡಿ ಒಟ್ಟೇನಂದ್ರೆ ನಮ್ಮ ಪಾರ್ಟಿಯಿಂದ ಜಾಸ್ತಿ ಜನ ಬರಬಾರ್ದು ಅನ್ನುವಂತ ಇವ್ರ ಉದ್ದೇಶ. ಪೊಲಿಟಿಕಲ್ ಸ್ಟ್ರಾಟಜಿ ನಡೀತಾ ಇದೆ. ಜೆಡಿಎಸ್ ಗೆ ಹೆಚ್ಚು ಬರಬಾರ್ದು, ಜೆಡಿಎಸ್ ಕಿಂಗ್ ಆಗಬಾರ್ದು, ಕಿಂಗ್ ಮೇಕರ್ ಆಗಬಾರ್ದು, ಇದನ್ನ ಮುಗಿಸ್ಬೇಕು ಅಂತ. ನಮ್ಮನ್ನ ಮುಗಿಸಾಕ ಯಾರಿಂದ ಆಗುದಿಲ್ಲ, ಇದನ್ನ ನೆನಪಿಟ್ಕೊಳ್ಳಿ. ಎಸ್, ಖಂಡಿತ ನಾನು ಮಾತಾಡ್ತೀನಿ ಹೊರಟವರು. ಧನ್ಯವಾದ. ಮಂಜುಳಾ ಅವರೇ, ನಾನು ಒಬ್ಬ ವಿದ್ಯಾರ್ಥಿ ಚಳವಳಿಯಿಂದ ಬಂದವನು. ಸೈದ್ಧಾಂತಿಕ ಏನೇ ಭಿನ್ನಾಭಿಪ್ರಾಯ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಪಕ್ಷ ಕೂಡ ಒಂದು 20 ವರ್ಷದಿಂದ ಬರೀ 10 ಸೀಟು 30 ಸೀಟಿಗೂ ಪರದಾಡ್ತಾ ಇದ್ರಿ. ಜನಸಂಖ್ಯಾದಲ್ಲಿ 2 ಸೀಟ್ ಗೆದ್ರೆ ದೊಡ್ಡದಿತ್ತು. ಆಗಲೂ ಕೂಡ ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ರೆ ವೇಸ್ಟ್ ಅಂತ ಹೇಳಿದ್ರೆ ನಿಮಗೆ ಅವಮಾನ ಆಗಲ್ಲ ಪ್ರಜಾಪ್ರಭುತ್ವದಲ್ಲಿ? ಇವತ್ತು ಯಾವುದೇ ಪಕ್ಷಕ್ಕೆ ಒಬ್ಬ ಪಕ್ಷೇತರಿಗೆ 1000 ಓಟ್ ಬಂದ್ರು ಕೂಡ ಅವ್ನು ಚುನಾವಣೆ ಸ್ಪರ್ಧಿ ನಿಂತಿರೋರೆಲ್ಲ ಗೆಲ್ಲಕ್ಕಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ 10 ಜನ ನಿಂತರೂ ಕೂಡ ಗೆಲ್ಲೋದು ಒಬ್ಬನೇ. ಸೊ ಹಾಗಾಗಿ ಇವತ್ತು ಮೋದಿ ಅವರು JDS ಓಟ್ ಹಾಕಬೇಡಿ ಅನ್ನೋದಿದೆಯಲ್ಲ, ಅದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ಲಕ್ಷಣ ಅಲ್ಲ ಅಂತ ನನ್ನ ವ್ಯಕ್ತಿಗತ ಅಭಿಪ್ರಾಯ. ಇಲ್ಲ, ಮೋದಿ ಅವರು ಎತ್ತಿದ ಪ್ರಶ್ನೆ ಏನಂದ್ರೆ ಈ ರೀತಿಯ ಇಲ್ಲ, ನಾನು ಇಲ್ಲಿ ಬರೀ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ನೀವು ಉಗ್ರಗಾಮಿಗಳ ಜೊತೆ ಹೊಂದಾಣಿಕೆ ಇರುವಂತ ಜನರನ್ನ ರಾಜ್ಯ ಕರ್ಕೊಂಡ್ಬಂದು ಹೊಂದಾಣಿಕೆ ಯಾಕೆ ಮಾಡ್ಕೋತಿದ್ದೀರ ಅನ್ನೋದು ಒಂದು. ಎರಡನೇದು ಇನ್ನೊಂದು ಆರೋಪ ಮಾಡಿದ್ದೆ, AMIM ಬಿಜೆಪಿ ಸಪೋರ್ಟ್ ಮಾಡಕ್ಕೆ ರಾಜ್ಯದಲ್ಲಿ ಚುನಾವಣೆ ನಿಲ್ತಾ ಅಂತ ಆರೋಪ ಮಾಡಿದ್ರಿ. ಅದಕ್ಕೂ ನಾನು ಉತ್ತರ ಕೊಡ್ತೀನಿ. ವಿಧಾನಸೌಧದಲ್ಲಿ ನಮ್ಮ 2-3 ಜನ 4 ಜನ MLAಗಳು ಸಿಕ್ಕಿದಾಗ ಸಚಿವರು ಆರೋಪ ಮಾಡಿದ್ದು ರಾಜ್ಯದಲ್ಲಿ 2-3-4 ಜನ MLAಗಳು ಸಿಕ್ಕಿದಾಗ ಎಲ್ಲ ಹೇಳ್ತಾ ಇದ್ರಂತೆ ಜನತಾ ಪರಿವಾರದವ್ರೆ, ಯಾವತ್ತಿದ್ರು ನಿಮ್ದು ಇಷ್ಟೇ ಅಪ್ಪ, ಯಾವತ್ತಿದ್ರು ಅಧಿಕಾರ ಮಾಡೋದು ನಾವು, ನೀವ್ ಯಾವತ್ತೂ ಅಧಿಕಾರಕ್ಕೆ ಬಂದಿಲ್ಲ ಅಂತ ನಮ್ಗೆ ಯಾವಾಗ ನಮ್ಮ ನಾಯಕರಿಗೆ ಹೇಳ್ತಾ ಇದ್ರಂತೆ. ನಮ್ಮ ನಾಯಕರು ನಮ್ಮ ಹೇಳ್ತಾ ಇದ್ರು. ಅಧಿಕಾರ ಬಂತು ಶ್ರೀಕಂಠೇಗೌಡ್ರೆ, ಕುಮಾರಸ್ವಾಮಿ ನೀವು ಯಡಿಯೂರಪ್ಪನವರು ಒಂದಾಗದೆ ಹೋಗಿದ್ರೆ ಸರ್ಕಾರ ಬರ್ತಿರ್ಲಿಲ್ಲ ಅಂತ ನಿಮ್ಮ ಈಗಲೂ ಅಭಿಪ್ರಾಯ ಅದೇ ಇಟ್ಕೊಂಡಿರೋದು ನೀವು. ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲು ಓಪನ್ ಆಗ್ತಿರ್ಲಿಲ್ಲ. ಆ ಬೆಳವಣಿಗೆಯಿಂದ ಬಿಜೆಪಿ ಅಲ್ಲ, ಆ ಬೆಳವಣಿಗೆಯಿಂದ ಬಿಜೆಪಿ 10 ವರ್ಷಗಳಿಂದ ಅಚಾನಕ್ ಆಗಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಇನ್ನು ಬೇರೆ ಮಟ್ಟದಲ್ಲಿ ಬಿಜೆಪಿ ಪಕ್ಷಕ್ಕೆ ಜಾಗ ಇಲ್ಲ. ಸುಮ್ಮನೆ ಭ್ರಮೇಲಿ ತೇಲಾಡೋದು ಬೇಡ. ಮೋದಿ ಅಮಿತ್ ಶಾ ಪ್ರದರ್ಶನದಿಂದ ಇಲ್ಲಿ ಏನೇನೂ ಆಗೋದಿಲ್ಲ. ಮೊದಲು ಮೋದಿ ಆಡಿರ್ತಕ್ಕಂಥ ಮಾತುಗಳನ್ನು ವಾಪಸ್ ತಗೊಳ್ಬೇಕು, ಇಲ್ಲ ಕ್ಷಮೆ ಕೇಳಬೇಕು. ಒಂದೊಂದಿನ ಒಂದೊಂದು ಥರ ಆಡೋ ಮಾತುಗಳಿದೆಯಲ್ಲ, ಅದು ಅವ್ರ ಘನತೆಗೆ ತಕ್ಕದಾದ್ದಲ್ಲ. ಒಬ್ಬರ ಪ್ರಧಾನಮಂತ್ರಿಗಳು ಏನು ಮಾತಾಡಬೇಕು ಆಗ ಮಾತಾಡಬೇಕು. ಒಂದು ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡುವಂಥದ್ದು ಯಾರು ಒಪ್ಪಂತದ್ದಲ್ಲ. ಅಲ್ಲ, ಇದನ್ನ ರಾಜಕೀಯ ರಣತಂತ್ರ. ಎದುರಾಳಿ ಕುಸ್ತಿಪಟುವನ್ನ ನಾನು ಮಾನಸಿಕ ಒಂದ್ ಕಡೆ ಅವ್ರು ಹೊಗಳ್ತಾನೆ, ಇನ್ನೊಂದ್ ಕಡೆ ನೈತಿಕವಾಗಿ ಕುಬ್ಬಿಸುವಂತ ಒಬ್ಬ ಎದುರಾಳಿಯನ್ನ ಸೋಲಿಸುವ ಒಂದು ಪಟ್ಟು ಇದು ಅಖಾಡದಲ್ಲಿ. ಶ್ರೀಕಂಠೇಗೌಡ್ರೆ, ಓವೈಸಿ ಬಗ್ಗೆ ಉತ್ತರ ಕೊಡಕ್ ಹೇಳಿ. ಓವೈಸಿ ಜೊತೆ ಯಾಕೆ ಅಲಯನ್ಸ್ ಮಾಡ್ಕೊಂಡಿದ್ದೀರಾ? ಕರ್ನಾಟಕದಲ್ಲಿ ಬಿಜೆಪಿಗೆ ಬೇರೆ ಮಟ್ಟದಲ್ಲಿ ಎಲ್ಲಿ ನೆಲೆ ಇದೆ? ಈಗ ಉದಾಹರಣೆಗೆ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಎಲ್ಲ ಅಕೌಂಟ್ ಓಪನ್ ಮಾಡ್ತಾರೆ ಇವರು. ಹಾಸನ ಜಿಲ್ಲೆ ಎಲ್ಲ ಅಕೌಂಟ್ ಓಪನ್ ಮಾಡ್ತಾರೆ ಇವರು. ಬೇರೆ ಮಟ್ಟದಲ್ಲಿ ಇವತ್ತಿಗೂ ಬಿಜೆಪಿಗೆ ಕರ್ನಾಟಕದಲ್ಲಿ ಜಾಗ ಇಲ್ಲ. ಇದ್ದಾರೆ ಇವರು ಭ್ರಮೇಲ್ ಬಿಜೆಪಿ 2008ರಲ್ಲಿ 110 ಸೀಟ್ ಗೆಲ್ಲಿಲ್ವಾ ಅಂತ ಕೇಳ್ತಾರೆ ಮಂಜುಳಾ ಅವರು. 2010 110 ಸೀಟ್ ಗೆಲ್ಲಿಲ್ವಾ? ನೋಡೋರಿ ಬನ್ನಿ ಕರ್ನಾಟಕ 12ನೇ ತಾರೀಕು. ನನ್ನ ಅಭಿಪ್ರಾಯ ಮೋದಿರವರು ನೆನೆ ಯಾಕೆ ಇದು ಸಹ JDS ಬಗ್ಗೆ ಆ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ನನ್ಗನ್ನಿಸುವಂಥದ್ದು, ಈ ಚುನಾವಣೆ ಪೂರ್ವದಲ್ಲಿ ಮನೆ ಅಮಿತ್ ಶಾ ಆದಿಯಾಗಿ ಯಾರ್ಯಾರು ಕೇಂದ್ರ ನಾಯಕರು ಭಾರತೀಯ ಜನತಾ ಪಕ್ಷದವರು ಕರ್ನಾಟಕ ಬಂದು ಸಭೆಗಳನ್ನು ನಡೆಸ್ತಾ ಇದ್ರು. ಅವ್ರ ಸಭೆಗಳಲ್ಲಿ ಕಟ್ಟುನಿಟ್ಟಾಗಿ ಒಂದು ಸೂಚನೆ ಕೊಡ್ತಾ ಇದ್ದಂಥದ್ದು ವರದಿ ಆಗ್ತಾ ಇತ್ತು ಅಲ್ಲಿಂದ ಅಲ್ಲಿಗೆ. ಇನ್ನೊಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬಗ್ಗೆ ಏನ್ ಬೇಕಾದ್ರೂ ಟೀಕೆ ಮಾಡಿ, JDS ಬಗ್ಗೆ ಟೀಕೆ ಮಾಡಕ್ ಸೂಚನೆ ಕೊಡೋದಂತ ಇಲ್ಲ. ದಯಮಾಡಿ ಸ್ವಲ್ಪ ಇರಿ. ವರದಿ ಆಗಿದ್ದಂತ ಅನೇಕ ಪತ್ರಿಕೆಗಳಲ್ಲಿ ಬಂದಿತ್ತು, ಮಾಧ್ಯಮದಲ್ಲಿ ಬಂದಂತ ಅದು ನಡೀತಾ ಇತ್ತು. ಆಮೇಲೆ ಅದೇ ರೀತಿ ಒಂದು ರೀತಿಯಲ್ಲಿ ಸಂಪರ್ಕ ಮುಂದುವರೆದಿತ್ತು. ಮೊನ್ನೆ ಪಿಯೂಷ್ ಗೋಯಲ್ ರವರು ರೈಲ್ವೆ ಸಚಿವರು, ಅದು ವರದಿ ಆಗಿತ್ತು. ನಿಕಟವಾದಂಥ ಸಂಪರ್ಕ ರಾಷ್ಟ್ರೀಯ ನಾಯಕರ ಜೊತೆಗೆ ಮತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಜೊತೆಗೂ ಸಂಪರ್ಕ ಇಟ್ಕೊಂಡಿರೋ ಬಂದಿತ್ತು. ಇವತ್ತು ಮಾನ್ಯ
ಮೋದಿರವರ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೇರವಾಗಿ ಬಹಳ ಖಾರವಾಗಿ ನನಗೆ ಬೆಂಗಳೂರಿನ vote bank ಇಟ್ಕೊಂಡು ಅದು ಕಾರಣ ನಾನು ನೇರವಾಗಿ ಹೇಳುವಂಥದ್ದು. ಈ ಕೆಲವು ದಿವಸಗಳ ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಮಾನ್ಯ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚುನಾವಣಾ ಹೊಂದಾಣಿಕೆ ಬಗ್ಗೆ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸ್ವಲ್ಪ ಕೇಳಿದೆ. ಅದ್ರ ಬಗ್ಗೆ ಚರ್ಚೆ ಆದಾಗ ಅದಕ್ಕೆ ಮೊನ್ನೆ ದೇವೇಗೌಡರು ತೀವ್ರವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು. ನನ್ನ ಮಗನೇ ಅಲ್ಲ, ನಾನು ತೀವ್ರವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು. ಅಲ್ಲಿಗೆ ಏನಾಗಿತ್ತು, ಜೆಡಿಎಸ್ ಜೊತೆಗೆ ಸಂಧಾನದ ಬಾಗಿಲು ಮುಚ್ಚಿದೆ, ಅದ್ರ ಬಗ್ಗೆ ಅವಕಾಶ ಇಲ್ಲ ಅನ್ನೋಂತ ಅರ್ಥ. ಮೈತ್ರಿ ರಾಜಕಾರಣ ಕ್ಲೋಸ್ ಆಗಿದೆ ಮಾಡಿಕೊಂಡು ಆ ಒಂದು ಅರ್ಥದಿಲ್ಲ. ಮೈತ್ರಿಯ ಆ ಲಕ್ಷಣಗಳಿರೋದ್ರಿಂದ ಜೆಡಿಎಸ್ ನವರು ಕಿಂಗ್ ಮೇಕರ್ ಆಗ್ತಾರೆ ಅನ್ನುವಂತ ಒಂದು ಖಾತ್ರಿ ಇರೋದ್ರಿಂದ ಅನ್ನೋ ತರದ ವಾತಾವರಣ ಇದೆ ನೋಡಿ. ರಾಜ್ಯದಲ್ಲಿ ಹೆಂಗ ಅಸೆಂಬ್ಲಿ ಎಲ್ಲ ಸುಳ್ಳು, ರಾಜ್ಯದಲ್ಲಿ ಬಿಜೆಪಿ ಬರ್ತಾ ಇದೆ ಅಂತ ಹೇಳಿ ಮೋದಿ ಅವರು ಹೇಳ್ತಾ ಇದಾರೆ. ಅದ್ರ ಅರ್ಥ ನೀವು ಬರ್ತಾ ಇದ್ಮೇಲೆ ಜೆಡಿಎಸ್ ಓಟ್ ಹಾಕ್ಬೇಡಿ ಅಂತ ಹೇಳೋ ಅರ್ಥವೇ ಬರಲ್ಲ ಅಂತ ಹೇಳ್ತಿರೋದು. ಸರ್, ನಮ್ಗೆ ಎದುರಾಳಿ ಕಾಂಗ್ರೆಸ್ ಹೊರತು ಜೆಡಿಎಸ್ ಅಲ್ಲ. ಮೊದಲದು ಜೆಡಿಎಸ್ ಬಗ್ಗೆ ಎಲ್ಲ ಸಮೀಕ್ಷೆಗಳು ಹೇಳಿದಾಗ ನಿನ್ನೆನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಆ 4 ಆಣೆ ಬೆಲೆ ಬಾಳ್ದಿರುವಂತ ಸರ್ವೆಗಳೆಲ್ಲ ನಮ್ಮನ್ನ 25-30 ಸೀಟ್ ಬರುತ್ತೆ ಅಂತ ಅವ್ರ ಮೇಲೂ ಹರಿಯಾಯ್ದಿದ್ದಾರೆ. ಇವಾಗ ಇವರೆಲ್ಲರೂ ಪ್ರಧಾನಿಗಳ ಹೇಳಿಕೆ ಬಗ್ಗೆನೂ ಕೂಡ ಹಗುರವಾಗಿ ಮಾತಾಡ್ತಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅಬ್ಸಲ್ಯೂಟ್ ಮೆಜಾರಿಟಿ ಇದ್ದು 5 ವರ್ಷ ಈ ರಾಜ್ಯವನ್ನ ಆಳದಂತ ಕಾಂಗ್ರೆಸ್ ಈ ರಾಜ್ಯವನ್ನ ಅಭಿವೃದ್ಧಿಯ ಅಧಪತನ ಕಾಂಗ್ರೆಸ್ ಕಳೆದ 5 ವರ್ಷದಲ್ಲಿ ಅಟ್ಟರ್ ಫೇಲ್ಯೂರ್ ಕಾಂಗ್ರೆಸ್. ಈಗ ಮೋದಿ ಅವರು ಹೇಳಿಕೆ ಮಾಡ್ಲಿಕ್ಕೆ ಒಂದು ದೊಡ್ಡ ಕಾರಣ ಬೆಂಗಳೂರಿನಲ್ಲಿ ಯಾಕೆ ಅಂದ್ರೆ, ಮೊನ್ನೆ ಸರ್ವೆ ರಿಪೋರ್ಟ್ ನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯ ಸ್ಥಾನದಲ್ಲಿ ಮೊದಲನೇ ಸ್ಥಾನ ಬಂದಿದ್ದು ಕುಮಾರಸ್ವಾಮಿ ಅವರಿಗೆ. ಬೆಂಗಳೂರಿನ ಜನ ಯಡಿಯೂರಪ್ಪನವ್ರನ್ನ ಸಿದ್ದರಾಮಯ್ಯನವ್ರನ್ನ ಮೀರಿ ಕುಮಾರಸ್ವಾಮಿ ಅವರ ಪರ ನಿಂತಿರೋದು ಗೊತ್ತಾಗೋಗಿದೆ. ಅದರಲ್ಲೂ ಬಿಬಿಎಂಪಿಯಲ್ಲಿ ಬಿಜೆಪಿ ನೆಲಕಚ್ಚಿ 1000 ಕೋಟಿ ಸಾಲ ಮಾಡಿದ್ದು ಆಡಳಿತ ವೈಫಲ್ಯ, ಅಭಿವೃದ್ಧಿ ವೈಫಲ್ಯ. ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾದಂಥದ್ದು, ಹೇಳಿ ಕೇಳಿ, ಇಲ್ಲಿ ಇವರು ಅಂಕಿಅಂಶಗಳನ್ನು ಕೊಟ್ಟು ಕೇಂದ್ರ ಸರ್ಕಾರದಿಂದ ಹಣ ಬಂತು, ಇವರು ವೆಚ್ಚ ಮಾಡಲಿಲ್ಲ, ಯಾವುದ್ಯಾವುದಕ್ಕೂ ಕೊಟ್ಟರು ಅಂತ ಹೇಳಿ ಒಟ್ಟಾರೆಯಾಗಿ ಕಳೆದ ವರ್ಷದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ NDA ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಏನು ಬರಬೇಕಾಗಿತ್ತು, ವಾರ್ಷಿಕವಾಗಿ ಅನುದಾನಗಳು ಬರ್ತಿರ್ಲಿಲ್ಲ. ಬರ ಪರಿಹಾರಕ್ಕೆ ಸಂಬಂಧ ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ, ಇವರು ಅರ್ಥ ಮಾಡಿ ಉತ್ತರ ಕೊಡಬೇಕು. ಬೆಂಗಳೂರು ವರ್ತುಲ ರೈಲ್ವೆಗಾಗಿ ನಾವು 17,000 ಕೋಟಿ ತೆಗೆದಿಟ್ಟಿದ್ದೇವೆ ಅಂತ ಹೇಳ್ಬಿಟ್ರು. 1 ಕೋಟಿ ಇಟ್ರು. ಸುಳ್ಳು ಹೇಳೋದ್ರಲ್ಲಿ ಪ್ರಧಾನಿಯವರು ಕೂಡ ಮೊದಲ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ದೌರ್ಭಾಗ್ಯ ಈ ದೇಶ ರಾಜಕೀಯದ ಏಟು ಎದುರೇಟುಗಳು, ಅಸ್ತ್ರಗಳ ಪ್ರಯೋಗಗಳು, ನಿಮ್ಮ ದೇವೇಗೌಡರ ಬತ್ತಳಿಕೆಯಲ್ಲಿ ಇನ್ನೇನು ಅಸ್ತ್ರ ನಾಳೆ ಗೊತ್ತಾಗುತ್ತೆ, ನಾಡಿದ್ದು ಗೊತ್ತಾಗುತ್ತೆ. ಆದ್ರೆ ಈ ವಿಚಾರಗಳಲ್ಲಿ 3 ಪಕ್ಷಗಳು ಶ್ವೇತ ಪತ್ರದ ಮೂಲಕ ಚರ್ಚೆಗೆ ಬಂದ್ರೆ ಒಳ್ಳೇದಪ್ಪ. 3 ಪಕ್ಷ ಏನೇನ್ ಮಾಡಿದಾವೆ, ಏನ್ ಮಾಡ್ತೀವಿ ಅಂತ ಅದು ಚರ್ಚೆ ಆಗ್ತಾ ಇಲ್ಲ. ಈಗ ದಾಖಲಾತಿ ಈಗ ಏನ್ ಮಾಡಿದಾರೆ, ಮುಂದೆ ಏನ್ ಮಾಡ್ತೀರ ಅನ್ನೋದು ಬರ್ಲಿ. ನಾವು ಈಗಾಗಲೇ ಜನರಿಗೆ ಸ್ಪಷ್ಟವಾದ ಭರವಸೆಗಳನ್ನು ಕೊಟ್ಟಿದ್ದೀವಿ. ಸಂಪೂರ್ಣ ಸಾಲ ಮನ್ನಾ ಅಂತ ಭರವಸೆಯನ್ನು ಕೊಟ್ಟಿದ್ದೀವಿ. ಕಾವೇರಿ ಕೃಷ್ಣ ಮಹದಾಯಿ ವಿಚಾರದಲ್ಲಿ ಬದ್ಧತೆ ಪ್ರದರ್ಶನ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಕೊನೆಯದಾಗಿ ಹೇಳ್ತೀನಿ, ಮೋದಿ ಅವರು ಹೊಗಳಿ ಯಾಮಾರ ಬಿಟ್ರ ಅಂತ ಅಲ್ಲ, ಮೋದಿ ಅವರು ಹೊಗಳಿಕೆಯಿಂದ ಯಾಮಾರ ಹೋಗ್ಬಿಟ್ರ ಜೆಡಿಎಸ್ ಅವರು? ಕೊನೆಯದ ಪ್ರಶ್ನೆ ಕೇಳ್ತೀನಿ. ಇಲ್ಲ, ಮೋದಿಯವರ ಹೊಗಳಿಕೆ ತೆಗಳಿಕೆ ನಮ್ಗೆ ನಮ್ಮ ಹತ್ರನೇ ಬರಲ್ಲ. ದೇವೇಗೌಡರು ಗೊತ್ತಲ್ಲ, ಅಲ್ಲ ಯಾಮಾರ ಬಿಟ್ರ ಅಂತ. ಹೊಗಳಿಕೆಗೆ ಹಿಗ್ಗೋರಲ್ಲ, ತೆಗಳಿಕೆಗೆ ಕುಗ್ಗೋರಲ್ಲ. ಜನನು ವ್ಯಾಪಾರಲ್ಲ, ನಾವು ವ್ಯಾಪಾರಲ್ಲ. ಈ ಬಾರಿ 2013 ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಬಿಜೆಪಿ ಕೊಟ್ಟಿದ್ರು. ಅಲ್ಲ, ನೀವು ಬಿಜೆಪಿ ಅವರು ಚರ್ಚೆ ಮಾಡಬೇಕು, ಕಾಂಗ್ರೆಸ್ ಅವರು ಮಾಡಬೇಕು, ಬಿಜೆಪಿ ಜೆಡಿಎಸ್ ಪ್ರಧಾನಿಗಳು ಒಂದು ಕಡೆ ಚರ್ಚೆ ಆಗ್ತಲ್ಲ.
ಖಂಡಿತ ಮೂವರಿಗೂ ಕೂಡ ಧನ್ಯವಾದ. ಒಂದಂತೂ ಸ್ಪಷ್ಟ, ಕರ್ನಾಟಕದ ಚುನಾವಣಾ ಅಖಾಡ ದಿನಕ್ಕೂ ಕೂಡ ರಂಗೇರ್ತಾ ಇದೆ. ಎಲ್ಲರೂ ಕೂಡ ಮೈಗೆ ಮಣ್ಣನ್ನು ಮೆತ್ಕೊಂಡಿದೆ ಹೊರತಾಗಿ ಎಣ್ಣೆ ಮೆತ್ಕೊಂಡಿಲ್ಲ. ಹಾಗಾಗಿ ಮಣ್ಣು ಒಂದೊಂದ್ಸಲ ಎಣ್ಣೆ ಕನ್ವರ್ಟ್ ಆದರೆ ಅದು ರಾಜಕೀಯ ಲೆಕ್ಕಾಚಾರವೇ ಉಲ್ಟಾ ಪಲ್ಟಾ ಆಗುತ್ತೆ. ನಿಜವಾಗ್ಲೂ ಮಣ್ಣೆ ಮೆತ್ಕೊಂಡ್ರೆ ಚುನಾವಣಾ ಫಲಿತಾಂಶ ಏನೇನು ಆಗ್ಬೋದು. ಇದು ಇವತ್ತಿನ ಚರ್ಚೆ. ಸೊ ಧನ್ಯವಾದ.